ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಜಗಳ, ಹಾಗೆಯೇ ಸುದ್ದಿಯ ಹಿಂದೆ ಇರುವ ಸುದ್ದಿಯನ್ನು ನೋಡುವ ಯತ್ನ ಇದೇ ಪ್ರೈಮ್ ನ್ಯೂಸ್. ಇವತ್ತು ಬೆಳಗಿನಿಂದ ಸಂಜೆಯವರೆಗೆ ನಡೆದ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಎದುರಿಗೆ ಬಂದರೆ ಎಂದಿನಂತೆ ನನ್ನ ಜೊತೆಗೆ ಗೆಸ್ಟ್ಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅವ್ರನ್ನ ನಾನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಮೊನ್ನೆ JDS ಪಕ್ಷದ ಭೋಜೇಗೌಡರಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ ST ನಂಜನಮಠ ಅವರು ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಹಾಗೆ ಎಡಪಂಥೀಯ CPI ನಾಯಕರಾಗಿ ಸಿದ್ದನಗೌಡರು ಪಾಟೀಲ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇನ್ನು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿ ಯಾವುದೇ ಕ್ಷಣದಲ್ಲಿ ನಮ್ಮನ್ನು ಜಾಯಿನ್ ಆಗಬಹುದು. ತಾವೊಂದು ಸುದ್ದಿಯನ್ನು ತೆಗೆದುಕೊಂಡು ಆ ಸುದ್ದಿಯನ್ನು ತಮಗೆ ತಲುಪಿಸಿ ಆ ಬಗ್ಗೆ ಚರ್ಚೆ ಮಾಡ್ತೀವಿ, ಮಾತನಾಡ್ತೀವಿ. ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ವೇದಿಕೆ ಇದು. ಆ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾದ ಅಭಿಪ್ರಾಯ ಇದ್ದರೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ. ಎನಿವೆ, ಈಗ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಜೋರಾಯಿತು ರಾಷ್ಟ್ರಪತಿ ಚುನಾವಣೆ ಕಸರತ್ತು. ವಿಪಕ್ಷಗಳಲ್ಲಿ ಒಮ್ಮತ ಮೂಡಿಸಲು ನಡೆದಿದೆ ಸರ್ಕಸ್. ಬಿಜೆಪಿ ನಾಯಕರಿಂದ ಶುಕ್ರವಾರ ನಡೆಯಲಿದೆ ಎಡಪಕ್ಷದ ನಾಯಕರು ಹಾಗೂ ಸೋನಿಯಾ ಭೇಟಿ. ಪರಿಷತ್ ಸಭಾಪತಿ ಪದಚ್ಯುತಿ ವಿಚಾರ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತಾಗಿದೆ. JDS ನಿರ್ಧಾರ. ಬಿಜೆಪಿಯತ್ತ ವಾಲ್ತಿದಾಳ ತೆನೆ ಹೊತ್ತ ಮಹಿಳೆ. ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಖಡ್ಗ ಹಿಡಿಯಿರಿ. ಸಂತರ ಸಮಾವೇಶದಲ್ಲಿ ನಾಲಿಗೆ ಹರಿಬಿಟ್ಟ ಸಾಧ್ವಿ ಮಣಿ. ಸಂವಿಧಾನಕ್ಕೂ ಡೋಂಟ್ ಕೇರ್ ಅಂದ್ರು ಸನ್ಯಾಸಿನಿ. ಕಾದಾಟ ಬೇಕಾದವರು ಗಡಿಗೆ ಹೋಗಿ. ಯುದ್ಧೋನ್ಮಾದದ ಮನಸ್ಥಿತಿಗಳಿಗೆ ಸಲ್ಮಾನ್ ಖಾನ್ ಚಾಟಿ. ಪಾಕ್ ಸಮಸ್ಯೆ ಪರಿಹಾರಕ್ಕೆ ಶಾಂತಿ ಮಂತ್ರ ಜಪಿಸಿದ ಸಲೂಬಿಯಾ. ಕದನ ಕಲಿಗಳ ಕಾದಾಟಕ್ಕೆ ಸಜ್ಜಾಗಿದೆ ಕಣ. 2ನೇ ಸೆಮಿಫೈನಲ್ ಅಲ್ಲಿ ಭಾರತ ಬಾಂಗ್ಲಾ ಸಮರ. ಬರ್ಮಿಂಗ್ ಹ್ಯಾಮ್ನಲ್ಲಿ ಕಳೆಗಟ್ಟುತ್ತಾ ಟೀಂ ಇಂಡಿಯಾ ಸಡಗರ. ವಿಶ್ವದ 2 ಪ್ರಮುಖ ಘಟನೆಗಳು ಇವತ್ತೇನು ನಡೆದು ಅದನ್ನು ತೆಗೆದುಕೊಂಡು ನಾನು ಪ್ರೈಮ್ ನ್ಯೂಸನ್ನು ಪ್ರಾರಂಭ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನೇನು ಒಂದು, ಅಮೆರಿಕಾದ ವರ್ಜೀನಿಯಾದ ಅಲೆಕ್ಸಾಂಡ್ರಿಯಾದಲ್ಲಿ ದುಷ್ಕರ್ಮಿಯೊಬ್ಬ ನಡೆಸಿದ ಗುಂಡಿನ ದಾಳಿಯಲ್ಲಿ ರಿಪಬ್ಲಿಕನ್ ಪಕ್ಷದ ಹಿರಿಯ ಸಂಸದ ಸ್ಟೀವ್ ಸಲೀಸ್ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ. ಸಂಸದರ ನಡುವಿನ ವಾರ್ಷಿಕ ಬೇಸ್ಬಾಲ್ ಪಂದ್ಯಕ್ಕಾಗಿ ಅಭ್ಯಾಸ ನಡೆಸ್ತಾ ಇದ್ದ ವೇಳೆ ಗುಂಡಿನ ದಾಳಿ ನಡೆದಿದೆ. ಘಟನೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಸಂಸದ ಹಾಗೂ ಕನಿಷ್ಠ 2 ಅಧಿಕಾರಿಗಳು ಗಾಯಗೊಂಡಿರುವುದಾಗಿ ವರದಿಯಾಗಿದೆ. ದಾಳಿಕೋರ ಮಧ್ಯ ವಯಸ್ಸನ ಬಿಳಿಯ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಈ ಮಧ್ಯೆ ವರ್ಜೀನಿಯಾ ಪೊಲೀಸರು ದಾಳಿಕೋರರನ್ನು ಬಂಧಿಸಿದ್ದಾರೆ. ಎಲ್ಲ ಭಯೋತ್ಪಾದನಾ ಚಟುವಟಿಕೆ ಮೂಲ ಕೇಂದ್ರ ಅಂತ ಭಾವಿಸಬಹುದಾದ ಅಮೆರಿಕ ಇದೆಯಲ್ಲ, ಅದೇ ಈಗ ಭಯೋತ್ಪಾದಕತೆಗೆ ಬಲಿಯಾಗ್ತಾ ಇದೆಯಾ? ಯಾಕೆಂತಂದ್ರೆ ಒಟ್ಟಾರೆಯಾಗಿ ಅಮೆರಿಕ, ನೀವು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ಅಮೆರಿಕನೇ ಕಾರಣ. ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಅಂತ ಗೊತ್ತಿದೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ. ಈಗೇನೋ ಅಮೆರಿಕಾದಲ್ಲಿ ಭಯೋತ್ಪಾದಕ ಚಟುವಟಿಕೆ ಏನೋ ಭಸ್ಮಾಸುರ ಸೃಷ್ಟಿ ಅಂತಾರೆ, ಅದೇನೋ ಆಗ್ತಾ ಇದೆಯೋ ಗೊತ್ತಿಲ್ಲ. ಸೊ ಇನ್ನೊಂದು ವಿಚಾರ ಯಾವುದು ಅಂತ ಅಂದರೆ, ಇಂಗ್ಲೆಂಡ್ನಲ್ಲಿ ಒಂದು ಕಟ್ಟಡಕ್ಕೆ ಬಿದ್ದ ಬೆಂಕಿ. ಆಧುನಿಕತೆ ನಮ್ಮನ್ನು ಹೇಗೆ ಸಾವಿನ ದವಡೆಗೆ ಒಯ್ಯುತ್ತೆ. ಈ 2 ಸುದ್ದಿಯನ್ನು ನಾನು ತಲುಪಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ದೇನೂ ಇಲ್ಲ. ಸುದ್ದಿಯನ್ನು ತಲುಪಿಸಬೇಕು ಅನ್ನೋದಕ್ಕೆ ತಲುಪಿಸಿದ್ದೀನಿ. ಈಗ ನಾವು ಮುಂದಿನ ಸುದ್ದಿಯನ್ನು ನಾವು ಈಗ ನೋಡಬೇಕಾಗಿದೆ. ಅದು ನಾನು ಹೇಳ್ತಾ ಇದ್ದ ಹಾಗೆ ಅದು ನಮ್ಮ ದೇಶದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂಥ ಸುದ್ದಿ. ಆ ಸುದ್ದಿಯನ್ನು ಈಗ ನೋಡೋಣ. ರಾಷ್ಟ್ರಪತಿ ಚುನಾವಣೆಯ ಕಸರತ್ತು ಬಿರುಸುಗೊಂಡಿದೆ. ಚುನಾವಣಾ ಆಯೋಗ ಇಂದು ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಿತು. ಆಡಳಿತ ಹಾಗೂ ವಿಪಕ್ಷಗಳಲ್ಲಿ ಚಟುವಟಿಕೆ ಜೋರಾಗಿವೆ. ಕೇಂದ್ರದ ಆಡಳಿತಾರೂಢ NDA ಒಕ್ಕೂಟ ಒಮ್ಮತದ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೈತಿ. ಇದಕ್ಕಾಗಿ ಅಮಿತ್ ಶಾ 3 ಸಚಿವರ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, CPM ನಾಯಕ ಸೀತಾರಾಮ್ ಯೆಚೂರಿ ಸೇರಿದಂತೆ ವಿರೋಧ ಪಕ್ಷಗಳ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದೆ. ಅದು ಶುಕ್ರವಾರ.
ಸೊ ಸೋನಿಯಾ ಗಾಂಧಿ ಭೇಟಿಯಾಗಿ ಮಾತುಕತೆ ನಡೆಸಲಾಗುತ್ತೆ ಅನ್ನುವ ಮಾತು ಕೂಡ ಇದೆ. ಈ ನಡುವೆ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದೆ. ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ಹಿರಿಯ ನಾಯಕರ ಸಮ್ಮುಖದಲ್ಲಿ ಸಮಾಲೋಚನೆ ನಡೆಯಿತು. ಈ ನಡುವೆ ಎನ್ಡಿಎ ಅಭ್ಯರ್ಥಿ ಜೂನ್ 23ರಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇನ್ನು ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗ ಜೂನ್ 28ರವರೆಗೆ ಅವಕಾಶ ಇದೆ. ಒಂದು ವೇಳೆ ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಏನಿವೆ ಅವರ ಪ್ರತ್ಯೇಕ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದರೆ ಆವಾಗ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ನಡೆದರೆ ಜುಲೈ 20ರಂದು ಫಲಿತಾಂಶ ಪ್ರಕಟ ಆಗುತ್ತೆ. ಇದು ಕೇಂದ್ರ ಚುನಾವಣಾ ಆಯೋಗ ಇವತ್ತು ಈ ಪ್ರಕಟಣೆಯನ್ನು ಮಾಡ್ತು. ಅಂದಾಗೆ ಹಾಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇದ್ದಾರೆ. ಅವರ ಅಧಿಕಾರಾವಧಿ ಜುಲೈ 24ಕ್ಕೆ ಕೊನೆಗೊಳ್ಳುತ್ತೆ. ಅದರ ಜೊತೆಗೆ ಇವತ್ತೇ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಯ್ತು. ಕೆಲವರು ನಾಮಪತ್ರಕ್ಕೆ ಸಲ್ಲಿಸೋರು ಇರ್ತಾರೆ ಕಾಯಂ. ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಒಬ್ಬರು ಹರಿಶ್ಚಂದ್ರ ಗೌಡರು ಅಂತಿದ್ದಾರೆ ಹಾಗೆ. ಸೊ ಅವ್ರು ಹೋಗ್ಬಿಟ್ಟು ಒಂದು ನಾಮಪತ್ರ ಫಸ್ಟ್ ಸಲ್ಲಿಸ್ಬಿಡ್ತಾರೆ. ಅವ್ರಿಗೆ ಏನು ಸೈನ್ ಇದೆಯೋ ಇಲ್ವೋ ಹಾಕಿದ್ರೋ ಬಿಟ್ಟರೋ ಮಾರೋ ಗೋಲಿ ಒಂದು ನಾಮಪತ್ರ ಸಲ್ಲಿಸ್ಬಿಡೋದು ಅಂಥ ಪ್ರಕ್ರಿಯೆ ಕೂಡ ಇವತ್ತು ಕೆಲವರು ಸಲ್ಲಿಸಿದ್ದಾರೆ. ಏನೇ ಭಾರತೀಯ ಜನತಾ ಪಕ್ಷದ ಬೇಳೂರು ಗೋಪಾಲಕೃಷ್ಣ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ಸ್ವಲ್ಪ 2 ನಿಮಿಷ ಲೇಟಾಗಿ ಬಂದ್ರಿ. ಏನೇ ನೋ ಪ್ರಾಬ್ಲಮ್, ಟ್ರಾಫಿಕ್ ಬೆಂಗಳೂರಿನಲ್ಲಿ. ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ, ಏನು ಇವತ್ತಿನ ಬೆಳವಣಿಗೆ ನೋಡಿದರೆ ಒಮ್ಮತದ ಅಭ್ಯರ್ಥಿಯನ್ನು ಏನು ಕಣಕ್ಕಿಳಿಸೋದಕ್ಕೆ ಎಲ್ಲೋ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ನನಗೆ, ಅನ್ಸುತ್ತಾ ನಿಮಗೆ? ದೇಶದ ರಾಷ್ಟ್ರಪತಿ ಅಂದಮೇಲೆ ಒಮ್ಮತದ ಅಭ್ಯರ್ಥಿ ಆದರೆ ಒಳ್ಳೆಯದೇ ಇರುತ್ತೆ ಅನ್ನೋದು ನನಗೆ ಅನಿಸ್ತದೆ. ಬಟ್ ಆದರೆ ವಿರೋಧ ಪಕ್ಷ ಇರೋದ್ರಿಂದ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಮೋಹನ್ ಭಾಗವತರನ್ನು ಮಾಡ್ತಾರೆ ಅಂತ ಸುದ್ದಿ ಇತ್ತು. ಅದೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಪೇಪರಲ್ಲಿ ಬಂದಿರೋದು. ಯಾವುದೇ ಅಭ್ಯರ್ಥಿಯನ್ನು ನಮ್ಮ ಪಕ್ಷ ಇವತ್ತಿಗೂ ಬಿಟ್ಟರೆ ಇನ್ನೂ ಘೋಷಣೆ ಆಗಿಲ್ಲ. ನಮ್ಮದು ಒಂದು ಸಮಿತಿ ಮಾಡಿದ್ದಾರೆ ಇವತ್ತು, ಕೇಂದ್ರ ಸಮಿತಿಯಲ್ಲಿ 3 ಜನ ಸಮಿತಿ ಮಾಡಿದ್ದಾರೆ. ಸಮಿತಿಯ ಮೂಲಕ ಯಾರನ್ನು ಮಾಡಬೇಕು ಅನ್ನೋದು ಅದು ನಿರ್ಧಾರ ಮಾಡ್ತಾರೆ. ಆನಂತರ ಘೋಷಣೆ ಮಾಡ್ತಾರೆ. ಬಹುಶಃ 22ಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ 23 ಏನೋ ಮಾಡಿದ್ದಾರೆ ಅಂತ ಕಾಣುತ್ತೆ. ಖಂಡಿತ ಒಳ್ಳೆಯ ವ್ಯಕ್ತಿನೇ ಕೊಡ್ತಾರೆ. ಈ ದೇಶದ ಆಡಳಿತ ನಡೆಸಲಿಕ್ಕೆ ಅನುಕೂಲ ಆಗ್ಬೋದು ಅಂತ ನನಗಿದಪ್ಪ. ನಾನು ಹೇಳೋದು ಅಂದರೆ ಒಮ್ಮತದ ಅಭ್ಯರ್ಥಿ ಆಗಿದ್ರೆ ಭಾರಿ ಒಳ್ಳೆಯದು. ಈ ದೇಶದ ಒಂದು ಉನ್ನತ ಸ್ಥಾನಕ್ಕೆ ಒಂದು ಗೌರವ ಸಿಗುತ್ತೆ ಅಂತ ನಮ್ಮ ಭಾವನೆ. ಆದರೆ ಕಾಂಗ್ರೆಸ್ಸಿನ ಒಂದು ದೊಡ್ಡ ಪಕ್ಷ ಮತ್ತು ಇತರೆ ಪಕ್ಷಗಳು CPF ಎಲ್ಲ ಇದ್ದಾವೆ, ಇತರೆ ಪಕ್ಷಗಳಿದ್ದಾವೆ, ಅವರಿಗೆ ಸ್ವಲ್ಪ ಹಾಕ್ಬೋದು ಕ್ಯಾಂಡಿಡೇಟ್. ಪ್ರಿಯ ವೀಕ್ಷಕರ, ಒಂದು ಈಗೇನು ಚುನಾವಣೆ ನಡೆದರೆ NDAಗೆ ಬಹುಮತ ಇದೆ ಅನ್ನುವುದು ಸ್ಪಷ್ಟ. ಬಹುಮತ ಇದೆ. ಆದ್ದರಿಂದ ಅವರೇನು ಈ ರೀತಿಯ ಒಮ್ಮತದ ರಾಜಕಾರಣವನ್ನು ಅಮಿತ್ ಶಾ ಮತ್ತು ಮೋದಿ ಮಾಡ್ತಾರೋ ಇಲ್ವೋ ಅನ್ನುವ ಅನುಮಾನ ನನಗಿದೆ. ಸುಮ್ಮನೆ ಒಂಥರ ಭೇಟಿ ಮಾಡಿ, ಏನ್ರಿ ಚೆನ್ನಾಗಿದ್ದೀರಾ, ನಮಸ್ಕಾರ, ನಮ್ಮ ಅಭ್ಯರ್ಥಿ ಇವರು, ನಿಮ್ಗಾಗಲ್ಲ ತಾನೆ, ನಿಮ್ಮ ಅಭ್ಯರ್ಥಿ ನಿಮಗೆ ಅಂತ ಹೇಳಿ ಬರ್ತಾರೋ ಗೊತ್ತಿಲ್ಲ ನನಗೆ ಅನ್ನಿಸೋದು. ಐ ಮೇ ಬಿ ರಾಂಗ್, ಐ ಡೋಂಟ್ ನೋ. ಬಟ್ ಈ ಮಾತನಾಡುವ ಪ್ರಕ್ರಿಯೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಈಗೇನಾದರೂ ವಿಶ್ವಾಸಕ್ಕೆ ತಗೋಬಹುದಾ ಅಂತ ಭೋಜೇಗೌಡರೆ ನಿಮ್ಗೇನು ಅನ್ಸುತ್ತೆ? ನೋಡಿ, ನಮ್ಮ ಬೇಳೂರು ಗೋಪಾಲಕೃಷ್ಣ ಅವ್ರು ಹೇಳ್ದಂಗೆ ಪಾರ್ಟಿ ಪಕ್ಷ ಇಲ್ಲ, ಒಬ್ಬ ರಾಷ್ಟ್ರಪತಿ ಅಂತೇಳಿದ್ರೆ ಭಾಳ ಅತ್ಯುನ್ನತ ಸ್ಥಾನ ನಮ್ಮ ದೇಶದ್ದು. ಆ ಸ್ಥಾನಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಯ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯ ಇದ್ದರೆ ಭಾಳ ಒಳ್ಳೆಯದು. ಆದರೆ ಇವಾಗ ಬೆಳವಣಿಗೆ ಮಾತನಾಡ್ತಕ್ಕಂಥದ್ದು ನಾಮಕಾವಸ್ಥೆ ಮಾತಾಗಬಾರ್ದು. ನಾಮಕಾವಸ್ಥೆ ಈಗ ಜನರ ಮನಸ್ಸಿನಲ್ಲಿ ಉಳಿತಕ್ಕಂಥ ಎಷ್ಟು ಭಾಳ ಜನ ರಾಷ್ಟ್ರಪತಿಗಳಾಗಿದ್ದಾರೆ, ಬೇಜಾರು ಮಾಡಿರಿ, ಭಾಳ ಜನ ರಾಷ್ಟ್ರಪತಿಗಳಾಗಿದ್ದಾರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಿಂದ. ಆದರೆ ಕೆಲವೇ ಜನರ ಮನಸ್ಸಲ್ಲಿ ಉಳಿದಿದ್ದಾರೆ. ಉದಾಹರಣೆಗೆ ಸರ್ವಪಲ್ಲಿ ರಾಧಾಕೃಷ್ಣನು, ನಮ್ಮ ಅಬ್ದುಲ್ ಕಲಾಂ ಅಂತವರು ಕೆಲವು ಜನ ಮಾತ್ರ ಜನರ ಮನಸ್ಸಲ್ಲಿ ಉಳಿದಿದ್ದಾರೆ. ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ದೇಶಕ್ಕೆ ಕೊಟ್ಟರೆ ಒಂದು ಭಾಳ ಕನ್ಸಲ್ಟೇಷನ್ ಇದೆ. ಇವತ್ತು ಭಾಳ ಒಳ್ಳೆ ಬೆಳವಣಿಗೆ, ತುಂಬಾ ಒಳ್ಳೆ ಬೆಳವಣಿಗೆ, ಸಂಪೂರ್ಣವಾಗಿ ಸ್ವಾಗತಿಸ್ತೀವಿ. ಆದರೆ ಅದು ಬೆಳವಣಿಗೆ ನಾಮಕಾವಸ್ಥೆ ಆಗಬಾರ್ದು ಅಂತ ಅದಕ್ಕೆ ನಾನು ಹೇಳಿ ಅನ್ಸುತ್ತಾ ನಿಮಗೆ? ನಾಮಕಾವಸ್ಥೆ ಈಗ ನೋಡಿ, ಈಗ ನಾವು ಹೆಂಗೆ ಆದರೂ ಒಂದು ಉತ್ತಮವಾದ ಅವ್ರು ಒಪ್ಪಬೇಕಾಗತ್ತೆ. NDA ಅಭ್ಯರ್ಥಿ ಮೆಜಾರಿಟಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿದ್ರು ಕೂಡ ಅವ್ರು ಇಂಥದ್ದೊಂದು ಬೆಳವಣಿಗೆ ಕೈ ಹಾಕಿದೆ ಅನ್ನೋದು ಸ್ವಾಗತ. ಏನಂತೀರಿ? ದೇಶದ ಬಹುದೊಡ್ಡ ಸ್ಥಾನ ರಾಷ್ಟ್ರಪತಿ ಮೊದಲನೇದ್ದು. ಬಾಬು ರಾಜೇಂದ್ರ ಪ್ರಸಾದರಿಂದ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ಕಲಾಂ ಅವರು, ಇವತ್ತಿನ ಪ್ರಣಬ್ ಕುಮಾರ್ ಮುಖರ್ಜಿ ಅವರು ಕೂಡ ಅದರ ಸಂವಿಧಾನದ ಸಾರ್ವಭೌಮತ್ವವನ್ನು, ಗೌರವವನ್ನು ಕಾಯ್ಕೊಂಡು ಬಂದಿರತಕ್ಕಂಥ ಒಂದು ಬಹುದೊಡ್ಡ ಜಾಗೆ.
ನಮ್ಮ ಗೋಪಾಲಕೃಷ್ಣ ಅವರ ಆಶಯದಂತೆ, ಭೋಜೇಗೌಡರ ಆಶಯದಂತೆ ನಂದು ಒಂದು ಆಶಯ ಇದೆ. ಬಟ್ ಇವತ್ತು ನೀನು ಮೂಗಳನ್ನು ಇದು ಒಂದು ನೀವು ಮೋದಿ ಮತ್ತು ಅಮಿತ್ ಶಾ ಮೂಗಳನ್ನು ನೋಡಿದ್ರೆ ಅವ್ರು ಎಷ್ಟರ ಮಟ್ಟಿಗೆ ಡೆಮೊಕ್ರೆಟಿಕ್ ಆಗಿ ಬಿಹೇವ್ ಮಾಡ್ತಾರೆ ಮಾಡಲ್ಲ, ಐ ಡೋಂಟ್ ನೋ ದಟ್. ಇತಿಹಾಸ ಯಾವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ತೀರ್ಮಾನ ಕೈಗೊಳ್ಳೋದಕ್ಕೆ ನಮ್ಗೆ ಬೇಕಾದ ಮಾಹಿತಿಯನ್ನು ಕೊಡುತ್ತೆ. ಸಂದರ್ಭ ಇನ್ನೂ ಇರುವುದರಿಂದ ಆಶೆ ಇಡೋಣ. ಸರ್ವಾನುಮತದಿಂದ ಶುರುವಾಗಬಹುದು ಅಂತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದಕ್ಕೆ ಒಂದು ಜಾತ್ಯತೀತ ನಿಲುವಿನ, ಪಕ್ಷಾತೀತ ನಿಲುವಿನ, ಹೇಗೆ ಶ್ರೀಮಾನ್ ವಾಜಪೇಯಿ ಅವರು ಕಲಾಂ ಅವ್ರನ್ನ ಆರಿಸಿದರು, ಆ ಒಂದು ಅಳತೆಗೋಲಿನ ಆಧಾರದ ಮೇಲೆ, ಆ ತಳಹದಿ ಮೇಲೆ ಹಾಗೆ ತೀರ್ಮಾನ ಮಾಡಿದರೆ ನಮ್ಮ ಪಕ್ಷ ಬಹುಶಃ ಅದಕ್ಕೊಂದು ಹೈಕಮಾಂಡ್ ಅಂತಿದೆ, ಅವರು ಅದಕ್ಕೆ ಒಪ್ಪುವುದೇನು ಅಂತಕ್ಕಂಥದ್ದು ನನ್ನ ಒಂದು ಅಭಿಮತ. ಬಟ್ ಈ ಹೆಸರುಗಳನ್ನು ಹರಿಬಿಡೋರು ಇದಾರಲ್ಲ, ನಿಮ್ಮ ಗೋಪಾಲಕೃಷ್ಣ ನಿಮ್ಮ ಸುತ್ತಮುತ್ತಲಿನವರು ಒಂದೆರಡು ದಿವಸ ಮೋಹನ ಭಾಗವತರ ಹೆಸರು ಹರಿದು ಬಿಟ್ರು. ನಿನ್ನೆ 2 ದಿವಸದ ವೀರೇಂದ್ರ ಹೆಗ್ಗಡೆ ಹೆಸರು ಸೋಷಿಯಲ್ ಮೀಡಿಯಾಗಳಲ್ಲಿ. ನನಗೆ ನಂಗೆ ಕೆಲವು ವಿಚಾರಕ್ಕೆ ನಗು ಬರಲ್ಲ. ಜಾಲ ದೊಡ್ಡದಿದೆ, ಹಂಗಾಗಿ ಸುಮ್ಮನೆ ಒಂದು ಹರಿ ಬಿಡ್ತಾರೆ, ಅದನ್ನೇ ದೊಡ್ಡ. ಒಂದು ಅಮಿತ್ ಶಾ ಮತ್ತು ಮೋದಿಯವರು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯೆಚೂರಿ ಅವ್ರನ್ನೂ ಕರೆದಿದ್ದಾರೆ. ತಮಗೆ ತಿಳಿದಾಗ ನನಗೂ ಅನುಮಾನಗಳಿದ್ದಾವೆ. ಯಾಕೆಂದರೆ ಅವ್ರಿಗೆ ಒಂದು ಮೆಜಾರಿಟಿ ಇರೋದ್ರಿಂದ ಗ್ಯಾರಂಟಿ ಇದೆ, ಅವ್ರು ಏನೇ ಕೊಟ್ಟರು ನಾವೇ ತೀರ್ಮಾನ ಮಾಡೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆ. ಬಟ್ ಇವತ್ತು ಬಹುಶಃ ಭಾರತದ ಇತಿಹಾಸದಲ್ಲಿ ಮೊದಲನೇ ರಾಷ್ಟ್ರಪತಿಯವರಿಂದ ಇವತ್ತಿನವರೆಗೂ ಇರತಕ್ಕಂಥ ರಾಷ್ಟ್ರಪತಿಗಳ ಪಾತ್ರ ಬೇರೆ, ಈ ಮುಂದೆ ಬರ್ತಕ್ಕಂಥ ರಾಷ್ಟ್ರಪತಿ ಚುನಾವಣೆಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಯ ಪಾತ್ರ ಬೇರೆ. ಏನು ವ್ಯತ್ಯಾಸ ಕಾಣ್ತಿರ್ತವೆ? ವ್ಯತ್ಯಾಸ ಏನು ಅಂದರೆ, ಹಿಂದೆ ಈ ದೇಶದಲ್ಲಿ ಪೊಲಿಟಿಕ್ಸ್ ಇತ್ತು, ಒಂದು ರಾಜಕಾರಣ ಅಂತಿತ್ತು. ಇವತ್ತು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಈ ದೇಶದ ಸಂಪೂರ್ಣ ಪ್ರಭುತ್ವ ನಿಯಂತ್ರಣದಲ್ಲಿ ಇರೋದರಿಂದ ಒಂದು ಕಡೆ, ಇನ್ನೊಂದು ಕಡೆ ಗೋಪಾಲಕೃಷ್ಣ ಹೋಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಕಮ್ಯುನಲ್ ಫೋರ್ಸಸ್ಸು ಈ ದೇಶದಲ್ಲಿ ದೊಡ್ಡ ಪ್ರಮಾಣದೊಳಗೆ ರಾಜಕಾರಣವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಏನಿದೆಯಲ್ಲ, ಇದು ನಮ್ಮ ರಾಷ್ಟ್ರಪತಿಯ ಜವಾಬ್ದಾರಿ. ಅಂತ ಅವರು ಪಕ್ಷಾತೀತರಾಗಬೇಕು, ಧರ್ಮಾತೀತರಾಗಬೇಕು, ಅವರು ಕೋಮುವಾದಿ ಕೂಡ್ದು ಕಾರ್ಪೊರೇಟ್ ಕಂಪನಿಗಳನ್ನ ನಿಯಂತ್ರಣದಲ್ಲಿ ಇಡಬೇಕು, ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ ಆಗಬಾರ್ದು. ಸೊ ಇಂಥ ಸಂದರ್ಭದಲ್ಲಿ ಇವತ್ತಿನ ರಾಷ್ಟ್ರಪತಿ ಸ್ಥಾನ ಮತ್ತು ರಾಷ್ಟ್ರಪತಿ ಸ್ಥಾನಕ್ಕೆ ಬರ್ತಕ್ಕಂಥ ವ್ಯಕ್ತಿ ಬಹಳ ಮಹತ್ವ. ಎಸ್, ಲೆಟ್ ಅಸ್ ಸಿ ಏನಾಗುತ್ತೆ ಪ್ರೇಕ್ಷಕರೇ ಗೊತ್ತಿಲ್ಲ. ನಮ್ಮ ಮುಂದಿನ ರಾಷ್ಟ್ರಪತಿ ಹೇಗಿರ್ತಾರೆ ಏನು, ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಗಣ್ಯರು ಹಲವರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು. ಅದರ ನಡುವೆ ಕೂಡ ಕೆಲವರು ಒಬ್ಬಿಬ್ಬರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದವರು ಇದ್ದರು, ಇಲ್ಲ ಅಂತೇನಲ್ಲ. ಆದರೆ ಒಟ್ಟಾರೆಯಾಗಿ ಭಾರತದಲ್ಲಿ ರಾಷ್ಟ್ರಪತಿಯ ಸ್ಥಾನ ಭಾಳ ಗೌರವಯುತವಾದ್ದು, ಅದನ್ನು ಕಾಪಾಡಿಕೊಂಡು ಬರಲಾಗಿದೆ ಇದುವರೆಗೆ. ಅದನ್ನು ಮುಂದುವರಿಸಿಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಧರ್ಮಾತೀತರಾದವರು, ಯಾವುದೋ ಸಂಘದವರು, ಇನ್ನೊಂದು ಆರ್ಗನೈಸೇಷನ್ ಅವರು, ಇಂಥವ್ರು ಆಗೋದಕ್ಕಿಂತ ಬೇರೆಯವರನ್ನು ಆಯ್ಕೆ ಮಾಡ್ತಾರೆ. ಆ ರೀತಿಯ ಜ್ಞಾನೋದಯ ನಮ್ಮೆಲ್ಲ ನಾಯಕರಿಗೆ, ನಮ್ಮ ಪ್ರಧಾನಿಯವರಿಗೆ, BJP ಅಧ್ಯಕ್ಷರಿಗೆ ಬರುತ್ತೆ ಅನ್ನೋ ಒಂದು ಸಣ್ಣ ಆಶಾವಾದವನ್ನು ಇಟ್ಕೊಂಡು ಮುಂದಿನ ಸುದ್ದಿಯ ತರೋಣ. ವಿಧಾನ ಪರಿಷತ್ ಸಭಾಪತಿ ಶಂಕರಮೂರ್ತಿ ಪದಚ್ಯುತಿಯ ಕಸರತ್ತು ಮುಂದುವರೆದಿದೆ. ಅವಿಶ್ವಾಸ ನಿರ್ಣಯ ಮಂಡಿಸುವ ಸೂಚನೆಗೆ ಒಪ್ಪಿಗೆ ಸಿಕ್ಕಿದ ಮೇಲೆ ಇಂದು ಕೂಡ ಹಲವು ರೀತಿಯ ಬೆಳವಣಿಗೆಗಳು ನಡೆದು ಸಭಾಪತಿ ಬದಲಾವಣೆ ವಿಚಾರದಲ್ಲಿ BJP ಜೊತೆಗಿನ ಮೈತ್ರಿಯನ್ನು ಮುಂದುವರಿಸುವುದಕ್ಕೆ JDS ನಿರ್ಧರಿಸಿದೆ. ಈ ಸಂಬಂಧ ಇದು ಸುದ್ದಿ ಟಿವಿಗೆ ಹೇಳಿಕೆ ನೀಡಿರೋ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಪರಿಷತ್ನಲ್ಲಿ ಹಾಲಿ ಇರುವ ಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಪಕ್ಷ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಪರಿಷತ್ ಸದಸ್ಯರು ಇದೇ ಅಭಿಪ್ರಾಯ ಮಂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದಸ್ಯರ ನಿರ್ಧಾರಕ್ಕೆ ಪಕ್ಷ ಗೌರವ ನೀಡಿ ಶಂಕರಮೂರ್ತಿಯನ್ನು ಮುಂದುವರಿಸುವುದಕ್ಕೆ ತೀರ್ಮಾನಿಸಿದೆ ಅಂತ ಕುಮಾರಸ್ವಾಮಿ ತಿಳಿಸಿದರು. ಹಾಗೆ ನಾಳೆ ಸದಸ್ಯರಿಗೆ ವಿಪ್ ಜಾರಿಯಾಗಲಿದ್ದು ಪಕ್ಷದ ತೀರ್ಮಾನದಂತೆ ಸದಸ್ಯರು ಮತ ಚಲಾವಣೆ ಮಾಡಲಿದ್ದಾರೆ ಅಂತಲೂ ಕುಮಾರಸ್ವಾಮಿ ಹೇಳಿದರು. ಆದರೆ ಕೊನೆ ಕ್ಷಣಗಳಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಮಾತನ್ನು ಸಹ ಕುಮಾರಸ್ವಾಮಿ ಆಡಿ ಮತ್ತೆ ಏನೋ ಒಂದು ನಿಗೂಢತೆಯನ್ನು, ಸಸ್ಪೆನ್ಸನ್ನು ಉಳಿಸ್ಬಿಟ್ಟು ಹೊರಟೆ ಹೋದರು. ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ನಿನ್ನೆ ಸುದೀರ್ಘವಾದಂಥ ಚರ್ಚೆನ ಮಾಡಿದ್ದೇವೆ. ನಾಳೆಯ ದಿನ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಸದನದ ಕಲಾಪದಲ್ಲಿ ಹಾಜರಾಗ್ತಕ್ಕಂಥದ್ದಕ್ಕೆ ವಿಪ್ ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇವೆ ನಮ್ಮ ಚೀಫ್ ವಿಪ್ ಅವರಿಗೆ. ನಾಳೆ ಸದನದಲ್ಲಿ ವೋಟ್ ಆಗ್ತಕ್ಕಂಥ ವಿಷಯದಲ್ಲೂ ಈಗಾಗಲೇ ಅವ್ರಿಗೇನು ಸೂಚನೆ ಕೊಟ್ಟಿದ್ದೇವೆ,
ಅದೇ ರೀತಿಯಲ್ಲೇ ಅದು ಮುಂದುವರಿತದೆ. ಮುಂದುವರಿಬೇಕು ಅಂತಕ್ಕಂಥದ್ದೇ ಅಭಿಪ್ರಾಯ ಇದೆ. ಎಸ್ ಪ್ರಿಯ ವೀಕ್ಷಕರೇ, ನನಗೆ 80ರ ದಶಕದ ರಾಜಕಾರಣ ನೆನಪಾಗತ್ತೆ. 83ರಲ್ಲಿ ಕರ್ನಾಟಕದಲ್ಲಿ ಏನು ತೃತೀಯ ಶಕ್ತಿಯಾಗಿ ಹೊರಹೊಮ್ಮಿದ್ದು ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂದ ಹೊಸ ಎಕ್ಸ್ಪಿರಿಮೆಂಟ್ ಏನಿತ್ತು, ಆ ಎಕ್ಸ್ಪಿರಿಮೆಂಟ್ ನಾಶವಾದ ಸಮಯ ನನಗೆ ನೆನಪಾಗುತ್ತೆ. ಆಗ ಬಂದಿದ್ದು ಇದೇ ಪ್ರಶ್ನೆ, ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಸಮಾನ ಅಂತರವನ್ನು ಕಾಪಾಡಿಕೊಳ್ಳುವ ಮಾತನಾಡಿದ ದೇವೇಗೌಡರು ಪಟೇಲ್ರಿಂದ ದೂರ ಆದರೂ ಪಾರ್ಟಿ ನಂತರ ಏನಾಯಿತು, ಆ ಎಕ್ಸ್ಪಿರಿಮೆಂಟ್ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಾದ ಮೇಲೆ ಬೇರೆ ಬೇರೆ ಕ್ಷಣದಲ್ಲಿ ಅವರ ನಿಲುವುಗಳು ಬದಲಾಗ್ತಾ ಹೋದು. ಇಡೀ ಭಾರತೀಯ ರಾಜಕಾರಣದ ಬಗ್ಗೆ, ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ನಾವು ಪ್ರಶ್ನಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಏನು ಕುಮಾರಸ್ವಾಮಿಯವರು ಬಿ ಜೆ ಪಿಯ ಜೊತೆ ಏನು ಒಂದು ಸರ್ಕಾರ ಮಾಡಿದ ಸಂದರ್ಭದಲ್ಲಿ ದೇವೇಗೌಡರು ತುಂಬ ದುಃಖಪಟ್ಟರು ಅನ್ನುವ ವರದಿ ಆಯಿತು, ಬೇಸರಪಟ್ಟರು ಅನ್ನುವ ವರದಿ ಆಯಿತು. ಯಾವ ಕಾರಣಕ್ಕೂ ಕೋಮುವಾದಿ ರಾಜಕೀಯ ಪಕ್ಷ ಜೊತೆಗೆ ನನಗೆ ಸಂಬಂಧ ಇರುಕೂಡುದು ಅನ್ನೋದು ಸ್ವತಃ ದೇವೇಗೌಡರೇ ಹಲವು ಬಾರಿ ಹೇಳಿದ್ದಾರೆ. ಅವರ ಮಾತನ್ನು ನಾನು ಪ್ರಶ್ನಿಸಲ್ಲ. ಆದರೆ ನನಗೆ ಎರಡು ಪ್ರಶ್ನೆ ಇದೆ. ಏನು KPCC ಅಧ್ಯಕ್ಷರು ಏನು ದೇವೇಗೌಡರನ್ನ ಮೀಟ್ ಮಾಡಿದರು, ಆ ಸಂದರ್ಭದಲ್ಲೂ ಕೂಡ ಬಂದ ಮಾಹಿತಿಯ ಪ್ರಕಾರ BJPಗೆ ವಿರುದ್ಧವಾಗಿ ಮತ ಹಾಕ್ತೀರಿ ಅಂತ. ಇವತ್ತಿನ ತೀರ್ಮಾನ ನೋಡಿದ್ರೆ ನನಗೆ ಎರಡು ಪ್ರಶ್ನೆಗಳು ಭೋಜೇಗೌಡ ಹತ್ರ ಹೋಗ್ತೀರಿ. ಒಂದು, JDS ಪಕ್ಷದ ಸೈದ್ಧಾಂತಿಕ ರಾಜಕಾರಣದ ನೆಲೆಗಟ್ಟೇನು ಎಲ್ಲಿದೆ ಅದು ಅಂತ ಐ ವಾಂಟ್ ಟು ನೋ ವೆದರ್ ದೇ ಆರ್ ವಿತ್ ದ ಕಮ್ಯುನಲ್ ಫೋರ್ಸಸ್ ಆರ್ ನಾಟ್. ದರ್ ಇಸ್ ರೈಟ್, ಐ ಹ್ಯಾವ್ ನೋ ಇಶ್ಯೂ ಅಬೌಟ್ ದಟ್. ದರ್ ಇಸ್ ಫಸ್ಟ್ ಕ್ವೆಶ್ಚನ್. ಬಂದೆ ಸರ್, ಇನ್ನೊಂದು ಕ್ವೆಶ್ಚನ್ ಕೇಳ್ಬೋದು. ಸೆಕೆಂಡ್, ಸೊ ದೇವೇಗೌಡರ ನಿಲುವು ಮತ್ತು ಕುಮಾರಸ್ವಾಮಿಯ ನಿಲುವು ಯಾಕೆ ಅಂತರ ಬರ್ತಿದೆ? ಅವರಿಬ್ಬರು ನಿಲುವೆ ಒಂದೇನಾ? ಇವತ್ತೇನು ಕುಮಾರಸ್ವಾಮಿ ಅವರು ಇವತ್ತೇನು ಮಾತನಾಡಿದ್ದಾರೆ ಟಿ ವಿಗಳಿಗೆ, ನಮ್ಮಲ್ಲಿ ಮಾತನಾಡಿದ್ದಾರೆ, ಅದನ್ನು ದೇವೇಗೌಡರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅವರು ಆಶೀರ್ವಾದ ಮಾಡಿದ್ದಾರೆ, ಅವರು ಒಪ್ಕೊಂಡಿಲ್ಲ ಅಂದರೆ ಇಬ್ಬರ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಅರ್ಥ. ಪ್ಲೀಸ್. ನೀವು ಒಂದು ಮಾತು, ನಿನ್ನೆ ಪರಮೇಶ್ವರು ಕಾಂಗ್ರೆಸ್ ಅಧ್ಯಕ್ಷರು ದೇವೇಗೌಡರನ್ನ ಮನೆಗೆ ಹೋಗಿ ಭೇಟಿ ಮಾಡಿರೋದು ಹೌದು. ಭೇಟಿ ಮಾಡಿದ ಮಾತ್ರಕ್ಕೆ ಏನು ವಿಚಾರಗಳು ನಡೀತು ಅನ್ನೋ ವಿಚಾರ ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಭೇಟಿ ಮಾಡೋ ಸೌಜನ್ಯ ಭೇಟಿ ಮಾಡಿ ಅವ್ರು ಸಪೋರ್ಟ್ ಕೇಳಿರ್ಬೋದು, ಇಲ್ಲ ಅಂತಲ್ಲ. ಕೇಳಿದ ಮಾತ್ರಕ್ಕೆ ದೇವೇಗೌಡರು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಥನಾ? ಹಾಗಾಗಿ ಇವತ್ತು ಒಪ್ಪಿದ್ದಾರೆ ನೋಡಿ. ಒಂದು ನಿಮಿಷ, ಕುಮಾರಸ್ವಾಮಿ ಅವರು ಇವಾಗ ಹೇಳಿದ್ದಾರೆ, ಏನು ಹೇಳಿದ್ದಾರೆ ನೀವು ನೋಡಿದ್ರಿ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅಲ್ಲಿ ಕೇಳುವಾಗ ನಮ್ಮ ಎಲ್ಲ ಸದಸ್ಯರನ್ನ ಕೂರಿಸಿ ಮಾತಾಡಿ ನಂತರದಲ್ಲೇ ಒಂದು ತೀರ್ಮಾನಕ್ಕೆ ಏನೋ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ಬಂದ ನಂತರವೇ ಈ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಈ ವಿಚಾರ ಯಾಕೆ ಅಂದರೆ, ಶಂಕರಮೂರ್ತಿಯವ್ರನ್ನ ಫಸ್ಟು ಅಧ್ಯಕ್ಷರು ಮಾಡುವಾಗ JDS ಸಪೋರ್ಟ್ನಲ್ಲೇ ಅಧ್ಯಕ್ಷರು ಮಾಡಿದ್ದು. ನಂತರ ಮರಿತಿಬ್ಬೇಗೌಡರು ನಮ್ಮವರು ಅಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ಇರ್ತಕ್ಕಂಥ ಸಂಬಂಧ ಮಾಡಿ ಅವ್ರ ಜೊತೆಗೆ ಹೋದಾಗ ಈಗ ಈ ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ನವರು, ನಂದು ಮೂಲ ಪ್ರಶ್ನೆ, ಈ ನಮ್ಮ ನನಗೆ ಬಂದ ಮಾಹಿತಿ ಪ್ರಕಾರ JDS ಸದಸ್ಯರನ್ನೇನು ಹೋಗಿ ಈ ಥರ ಅವಿಶ್ವಾಸ ಮಂಡನೆ ಮಾಡ್ತಾಯಿದ್ದೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಉಂಟಾ ಅಥವಾ ಇಂಥ ವಿಚಾರವನ್ನು ಇವ್ರ ಮೇಲೆ ಅವಿಶ್ವಾಸ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಯಾರು ಹೋಗಿ ಕೇಳಿದ್ರ? ಒಂದು ಸೆಕೆಂಡ್, ಅದಲ್ಲ, ನಮ್ಮಲ್ಲಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 4 ಜನ ಇವತ್ತು ಧ್ವನಿಗೆ ಕೊಟ್ಟಿದ್ದಾರೆ, ನೀವು ಯಾರಂಗೆ ಕೇಳಿ ಅವಿಶ್ವಾಸ ಕೊಟ್ರಿ ಅಂತ. ಇವತ್ತು ನೋಡಿ ಶಂಕರಮೂರ್ತಿ ಅಂತ ಹಿರಿಯ ನಾಯಕರು, ಈಗಾಗಲೇ ಅವರು ರಿಟೈರ್ಡ್ ಸ್ಟೇಜಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನ ಈ ಒಂದು ಹಂತದಲ್ಲಿ ಇಷ್ಟು ವರ್ಷ ಸುದೀರ್ಘವಾದ 35-40 ವರ್ಷದ ರಾಜಕಾರಣದಲ್ಲಿ ಇವತ್ತು ಅವರು ಕಂಟಿನ್ಯೂಸ್ ಬಂದಿರತಕ್ಕಂಥಲ್ಲಿ ಕಡೆಗಳಿಗೆ ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡ್ಬೇಕು, ಇನ್ನೊಂದು ವರ್ಷ ಅವಧಿ ಇದೆ ಅಂತ ಏನಾರ ಆ ಥರ ಏನಾರು ನಮ್ಮವ್ರು ತೀರ್ಮಾನ ಮಾಡಿರ್ಬೋದು ಅಂತ ನನ್ಗೆ ಗೊತ್ತಿಲ್ಲ, ನನಗಿನ್ನೂ ಗೊತ್ತಿಲ್ಲ. ಈಗ ನಾವು ಕುಮಾರಸ್ವಾಮಿ ವಿಚಾರ ಕೇಳಿದ್ದೀನಿ. ಹಾಗಾಗಿ ಸೈದ್ಧಾಂತಿಕ ನಿಲುವು, ನಮ್ಮ ಪಕ್ಷದ ಸೈದ್ಧಾಂತಿಕ ನಿಲುವಲ್ಲಿ ಯಾವತ್ತೂ ಕೂಡ ನಾವು ಬದಲಾವಣೆ ಬಿಜೆಪಿಯ ಜೊತೆ ಸರ್ಕಾರ ಮಾಡಿದ ಸಂದರ್ಭದಲ್ಲಿ ದೇವೇಗೌಡರು ಒಬ್ಬಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ರು. ಖಂಡಿತ ನಾನು ನಮ್ಮ ಪಕ್ಷದಿಂದ ಜಾತ್ಯತೀತತೆ ಅವತ್ತಿನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅನೇಕ ಬಾರಿ ಹೇಳಿದ್ದಾರೆ, ಅಂತ ನಿಲುವನ್ನು ತಗೊಂಡೇ ಇದ್ರೆ ನಮ್ಮ ಪಕ್ಷವನ್ನು ಮುಗಿಸ್ತಕ್ಕಂಥ ಸಂಚು ಬೇಕಾದಷ್ಟು ನಡೆದಿತ್ತು. ಅವತ್ತು ಪಕ್ಷವನ್ನು ಉಳಿಸಬೇಕಾದಂತ ಆದ್ಯ ಕರ್ತವ್ಯ ಕುಮಾರಸ್ವಾಮಿ ಆಗಿದ್ರಿಂದ ಅಂತ ಒಂದು ನಿರ್ಧಾರ ಮಾಡಿದ. ಹಾಗೆ ಅದರಿಂದ ಸೈದ್ಧಾಂತಿಕ ನಿಲುವಿಂದ ನಾವು ಆಚೆ ಇದ್ದೀವಿ ಅಂತ ಅರ್ಥ ಅಲ್ಲ. ಅಳಕಿಸೋದಕ್ಕಾಗೋದಿಲ್ಲ. ಹಿಂದೆ ಶ್ರೀಮಾನ್ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ಅವ್ರ ಜೊತೆಗೆ ಕೈ ಜೋಡಿಸೋದಕ್ಕೆ ನಾನು ಕುಮಾರಸ್ವಾಮಿ ಮುಖ ಕೂಡ ನೋಡೋಕ್ಕಾಗೋದಿಲ್ಲ, ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು
ಹಿರಿಯರಾಗಿರ್ತಾರೆ. ಪದ್ಮನಾಭನಗರದಲ್ಲಿ ಕೂತು ಕಣ್ಣೀರು ಹಾಕಿದ್ರು, ಕಣ್ಣೀರು ದುಃಖಪಟ್ಟಿದ್ರು. ಸತ್ಯ. ನಾನು ಮುಖ ನೋಡೋದಿಲ್ಲ ಅಂತ secular ಅದು ಆಗಿ- ಹೇಳಿದ್ರೆ ಜನ ಏನ್ ಹೇಳ್ತಾರೆ ಗೊತ್ತಾ, ನಾಟಕ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸತ್ಯವಾದ ಆದ್ರೆ ಅದು- ವಿಚಾರ. ನಾನ್ ನಾಟಕ ಅಂತಿರ್ಲಿಲ್ಲ, ಆದ್ರೆ ಇವತ್ತು ಯಾಕೆ ಕಣ್ಣೀರು ಹಾಕ್ತಿಲ್ಲ? ಮುಂದೆ- That is my ಮುಂದೆ- question. ಇನ್ನು ತೀರ್ಮಾನ ಆಗಿರಲ್ಲ. ಮುಂದಿನ ಇನ್ನು ಭಟ್ರೆ ಬರ್ಬೇಕಲ್ವ ಅವ್ರು? Final ಆಗಿಲ್ಲ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ಯಾಕೆ? ಆದಂತ ನೀವಾಗ್ಲೇ ಅವರ ತೀರ್ಮಾನಕ್ಕೆ ಹೊಂದಿಕೆ ನೀವು ಆಗ್ಲೇ ತೀರ್ಮಾನಕ್ಕೆ ಹೊಂದಾಣಿಕೆ ಯಾಕೆ ಬಂದಿರಿ? ಇನ್ನು ಪದ್ಮನಾಭನಗರದಲ್ಲಿ final ಮುಂದಿನ decision ದಿನಮಾನಗಳಲ್ಲಿ ಆಗಿಲ್ಲ. ಆಗಿರ್ತಕ್ಕಂಥ ಪದ್ಮನಾಭನಗರದಲ್ಲಿ ಆಗಿಲ್ಲ, fine. ಅಲ್ಲ, ಮುಂದಿನ ಸ್ವಲ್ಪ ದಿವಸಗಳಲ್ಲಿ ಆಗಿರ್ತಕ್ಕಂಥ ಆ ಬಾರಾಕೂನ್ ಮಾಫ್ ಮತ್ತು ಹೊಂದಾಣಿಕೆ ಅದು ಅವಾಗೇನೋ ಸುಮ್ಮನೆ ಒಂಥರ ನಾಟಕ ಮಾಡಿದೇನಪ್ಪ ಅನ್ನುವಂಥ ಒಂದು ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಸತ್ಯವಾದಂಥ ವಿಚಾರ ಅವತ್ತಾಗಿತ್ತು, ಅದು ಆಗಿ ಹೋಗಿದ್ದ ವಿಚಾರ. ಇವತ್ತು ಶ್ರೀಮಾನ್ ಶಂಕರಮೂರ್ತಿಯವರ ಭವಿಷ್ಯದ ಅವರ ಚೆಂಡು ದೇವೇಗೌಡರ ಕಂಪೌಂಡ್ನಲ್ಲಿ ಇದೆ. ಅವ್ರು ಯಾಕಡೆ ಅದನ್ನು ಅಂದ್ರೆ ಹೋಗಿದ್ದಾರೆ. ಸರ್ ನಜೀಬ್ ಐ ವಾಂಟ್ ಟು ನೋ, ಈ ವಿಚಾರದಲ್ಲಿ ನಿಮಗನಿಸುವ ಹಾಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಡುವೆ ವಿಭಿನ್ನ ಅಭಿಪ್ರಾಯಗಳಿದೆ ಅನ್ಸುತ್ತೋ, ಅಥವಾ ನಾನು ಹಿಂಗೆ ನೂರಕ್ಕೆ ನೂರಿಲ್ಲ. ಹೇಳ್ತೀನಿ ಇಬ್ಬರ ಮಾತಿನಲ್ಲಿ ವ್ಯತ್ಯಾಸ, ನೂರಕ್ಕೆ ನೂರು ಇಲ್ಲ. ಇಬ್ಬರ ಮಾತಿನಲ್ಲಿರುವ ವ್ಯತ್ಯಾಸ ಭಿನ್ನಾಭಿಪ್ರಾಯವೋ ಅಥವಾ ಅಭಿಪ್ರಾಯ ಭೇದ ಅಂತಕ್ಕಂಥದ್ದು ಹೊರಗಡೆ ಬರ್ತಾ ಇದ್ದಾರೆ. ಅಂದ್ರೆ ನಾನು ಹಿಂಗೆ ಅಂದ್ಕೋಬಹುದಾ, ಈಗೇನು ಕುಮಾರಸ್ವಾಮಿ ಹೇಳಿದ್ರೆ ನಾಳೆ ಫರ್ದರ್ ಡಿಸ್ಕಷನ್ಸ್ ಐ ಡೋಂಟ್ ನೋ, ಕುಮಾರಸ್ವಾಮಿ ಇನ್ನೊಂದು ಅದಕ್ಕೊಂದು ಟ್ಯಾಗ್ ಲೈನ್ ಹಾಕಿದ್ದಾರೆ, ಏನ್ ಬೇಕಾದ್ರೂ ಆಗ್ಬೋದು ಅಂತ ಏನ್ ಹೇಳಿಲ್ವಾ? ಬೇಕಾದ್ರೂ ಮತ್ತೆ ಆಗ್ಬೋದು. ಆಗಿದ್ರೆ ಯೂಶುವಲಿ ಇನ್ನು ಫೈನಲ್ ಆಗಿಲ್ಲ ಅಂತ ಅಲ್ಲಲ್ಲ, ಅಲ್ವಾ ಅದು? ಇದೇ ಹಾಗಾದ್ರೆ final ಆಗಿಲ್ಲ ಅಂತ ಒಬ್ಬ ಅಲ್ಲ. ಜವಾಬ್ದಾರಿ ವ್ಯಕ್ತಿ ಏನ್ ಬೇಕಾದ್ರೂ ಆಗ್ಬಹುದು ಅಂತಂದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಓಪನ್ ಅಂತ we are ಬೇಕಾದ್ರೂ open. ಸರಿ, ನೀವು We are ready ಬೇಕಾದ್ರೂ to ಸರಿ, ನೀವು negotiate ಹೇಳ್ಬೇಕಾಗತ್ತೆ. with all parties. That means I am ready to negotiate with ನೋಡಿ, Congress. ಒಂದ್ I am ನಿಮಿಷ. ready to negotiate with ನೋಡಿ BJP. ನೋಡಿ ಸ್ವಾಮಿ, ನಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯ ಮಾತಾಡಿದ ಲಾಸ್ಟ್ ಒಂದ್ ನಿಮಿಷ ನೋಡಿ, ನಮ್ಗೆ ಪಾಪ ಅವ್ರು ಮಾತಾಡ್ಬೇಕು. ಅವಾಗಿಂದ ತಿಳಿತಾ ಇದ್ದೀರಿ. ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿ. ಇದ್ರೊಳಗಡೆ ಕುಮಾರಸ್ವಾಮಿ ಅವ್ರ ಹತ್ರ ಯಾರ್ಯಾರು ಹೋಗಿ ಮಾತಾಡಿದಾರೆ ಅಂತ ನಿಮಗೆ ಗೊತ್ತಾ, ನಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನಾನು ಅಲ್ವಾ? ಸುದ್ದಿ ಗೊತ್ತಿಲ್ಲ ಅಲ್ವಾ? ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ವಿಚಾರ, ಇದು ನಮ್ಮ ಪಕ್ಷದ ವಿಚಾರನೇ ಅಲ್ಲ. ನಮ್ಮ ಪಕ್ಷದವ್ರು ಆರಾಮಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ತೊಂದರೆ ಆಗಿರೋದು BJP ಪಕ್ಷದ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥದ್ದು. ನಾನು ಹೇಳಿದ ತಪ್ಪೇನಿದೆ? ಇಂಥ ಒಂದು ಸಂದರ್ಭ ಇದ್ದಾಗ ನೀವು ಇವತ್ತು ನಮ್ಮನ್ನ ಸಪೋರ್ಟ್ ಕೇಳಕ್ಕೆ ಕಾಂಗ್ರೆಸ್ ಅವರು ಬರ್ತಾ ಇದ್ದೀರಲ್ಲ, ಈ ಅವಿಶ್ವಾಸ ನಿರ್ಣಯನ ತರಬೇಕಾ ಬಿಡ್ಬೇಕನ್ನೋ ಸೌಜನ್ಯಕಾರು ಒಂದು ಕಾನ್ಫಿಡೆನ್ಸ್ ತಗೋಬೇಕಾದ ಧರ್ಮ ಇದೆ ಸರ್, ಧರ್ಮ ಇದೆ. ಆ ಧರ್ಮವನ್ನ ಇವರು ಕರೆಕ್ಟಾಗಿ ಮಾಡಿಲ್ಲ ಅಂತ ಎಲ್ಲ ಒಂದ್ ಕಡೆ ಹಾಗೆ ಕುಮಾರಸ್ವಾಮಿ ಅವರು ಇನ್ನೂ ದೇವೇಗೌಡರ ಹತ್ರಗೆ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಜೊತೆಗೆ ಸದಸ್ಯರ ಅಭಿಪ್ರಾಯವನ್ನ ಸಂಗ್ರಹಿಸಿ ಆ ಮಾತಾಡಿರೋದು ಏನು ಅಂತ ನಾನು ಐ ಸ್ಟಿಲ್ ಬಿಲೀವ್ ಏನು ಜನತಾ ದಳ ಬ್ರಾಕೆಟ್ ನಲ್ಲಿ ನೀವು ಜಾತ್ಯತೀತ ಅಂತ ಹಾಕೊಂಡಿದ್ರೆ ಅದು ಕೇವಲ ಬ್ರಾಕೆಟ್ ನಲ್ಲಿ ಇದ್ದಿದ್ದಲ್ಲ, ನಿಮ್ಮ ಮನಸ್ಥಿತಿ ಅಂತ ನಾನು ನಂಬಿದ್ದೆ. ನಿಮ್ಮ ಸಿದ್ಧಾಂತ ನೀವು ಜಾತ್ಯತೀತರು ಅಂತ ನಂಬಿದ್ದೇನೆ, ನೀವು ಕೋಮುವಾದಿಗಳನ್ನು ವಿರೋಧಿಸಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಟ್ಟಿಗೆ ಇವತ್ತು ಬೆಂಗಳೂರಿನಲ್ಲಿ ನಾವು ಅವ್ರಿಗೆ ಒಟ್ಟಿಗೆ ಕೈ ಜೋಡಿಸಿರೋದು. ಅವ್ರ ನಮ್ಮಿಂದ ಅವರಿಂದ ಕಾಂಗ್ರೆಸ್ ಕೂಡ ಅವರೊಟ್ಟಿಗೆ ನಾವು ಕೈ ಜೋಡಿಸಿರೋದು. ಒಂದು ನಿಮಿಷ, ಇಲ್ಲಿ ರಾಜಕಾರಣ ಮುಖ್ಯ. ರಾಜಕಾರಣದಲ್ಲಿ ತಮಗೆ ನೆನಪಿಸ್ತೇನೆ, 96ರಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗುವಾಗ ದೇವೇಗೌಡರು ಹೋಗಿ ಕೇಳ್ಕೊಂಡಿರ್ಲಿಲ್ಲ. ನಮ್ಗೆಲ್ಲ ಹೆಮ್ಮೆ ಕಣ್ರಿ ಅವರು. ಕೇಂದ್ರದಲ್ಲಿ ಎಡಪಕ್ಷಗಳು ತೀರ್ಮಾನ ಮಾಡಿದಾಗ ಜ್ಯೋತಿ ಬಸು ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥ ಸೂಚನೆ ಬಂದಾಗ ಅವ್ರು ಆಗ್ಲಿಲ್ಲ. ಅವಾಗ ಈ ದೇಶಕ್ಕೆ ಒಂದು ಜಾತ್ಯತೀತ ನಿಲುವಿನ ವ್ಯಕ್ತಿ ಬೇಕು ಅಂತಕ್ಕಂಥ ತಾತ್ವಿಕ ಕಾರಣಕ್ಕಾಗಿ ಇಲ್ಲಿ ಕೂತಿರ್ತಕ್ಕಂಥ ದೇವೇಗೌಡರನ್ನ ಕರೆಸ್ಕೊಂಡ್ರು. ನನಗೇನು ನೆನಪಿದೆ, ಬರ್ಧನ್ ಅವರು ನನಗೆ ಫೋನ್ ಮಾಡಿ ಹೇಳಿ ಅವ್ರನ್ನ ಕರೆಸ್ಕೊಂಡಿರ್ತಕ್ಕಂಥ ನೆನಪಿದೆ. ಸೊ ಇವತ್ತು ತಾವು ಹೇಳ್ತೀರಿ ನಮ್ಮನ್ನು ಕೇಳಲಿಲ್ಲ, ನಮ್ಮನ್ನು ಮಾಡಲಿಲ್ಲ ಅಂತ ಹೇಳಿ ಬದಲಾವಣೆ ಬರಬಾರ್ದು. ಜಾತ್ಯತೀತ ಪಕ್ಷ ಹಣೆಪಟ್ಟಿತ್ತು, ಜಾತ್ಯತೀತ ಪಕ್ಷ. ಆ ಕಾರಣಕ್ಕೆ ನಾವು ಮೊದಲು ಅವಿಶ್ವಾಸ ನಿರ್ಣಯ ಮಂಡಿಸಕ್ಕಿಂತ ಮುಂಚೆ ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಇನ್ನೊಂದು ತಾವು ಪ್ರಸ್ತಾಪ ಮಾಡಿದ್ರಿ, 80ನೇ ದಶಕದಲ್ಲಿ ಒಂದು ವಿಶ್ವಾಸಾರ್ಹ ಬದಲಿ ಬೇಕಾಗಿತ್ತು ರಾಜ್ಯಕ್ಕೆ. ವಿಶ್ವಾಸಾರ್ಹ ಸ್ವಾಗತ ಮಾಡಿದ್ವಿ, ಪ್ರೀತಿ ವಿಶ್ವಾಸಾರ್ಹ ಬದಲಿ ಜನತಾ ಎಕ್ಸ್ಪೆರಿಮೆಂಟ್ ನಮಗೆಲ್ಲ ಬಹಳ ಪ್ರೀತಿ ಕೊಟ್ಟಂತ. ಕಾಂಗ್ರೆಸ್ಸಿನ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇವನ್ ಜನಸಂಘ ಗಾಂಧೀಜಿಯವ್ರನ್ನ ಕೊಲೆ ಆದಮೇಲೆ ಜನಸಂಘ ಅಸ್ಪೃಶ್ಯ ಆಗಿತ್ತು. ಸೊ JP ಅವರ ಚಳವಳಿಯ ಮೂಲಕ ಜನಸಂಘಕ್ಕೆ ಒಂದು ಸ್ಪೃಶ್ಯತೆ ಬಂತು. ಸೊ ಅವಾಗ ಅವರು ಅದ್ರ ಭಾಗವಾಗಿದ್ರು. ಅದು ಇದ್ರೂ ಸಹಿತ ಕಾಂಗ್ರೆಸ್ಗೆ ಒಂದು ಬದಲಿ ಬಂದಾಗ ಅದೊಂದು ವಿಶ್ವಾಸಾರ್ಹ ಬದಲಿ ಆಗಿತ್ತು. ಸೊ ಇವತ್ತು ಆ ವಿಶ್ವಾಸಾರ್ಹತೆಯನ್ನ ಜನತಾ ಪಕ್ಷ ಮತ್ತು ಜನತಾ ದಳ ಕಳ್ಕೊಂಡಿದ್ದಾವೆ ಅಂತ ನೀವು ಅಪಾರ್ಥ ಮಾಡ್ಕೊಂಡ್ರಿ ಅದರಲ್ಲಿ. ಭಟ್ರೆ ಅದಕ್ಕೆ ಅವ್ರದ್ದೇ ಕ್ಲಿಯರ್ ಮಾಡ್ಬಿಡ್ತೀನಿ.
ನಮ್ಮನ್ನ ಕೇಳಲಿಲ್ಲ ಅನ್ನೋ ಮಾತ್ರಕ್ಕೆ ನಾವು ಬದಲಾವಣೆ ಆಗಿದ್ದೀವಿ ಅಂತ ಹೇಳಿದ್ವಾ? ಕೇಳಿಲ್ಲ ಅನ್ನೋದೊಂದು ವಿಷಯ ಅಷ್ಟೇ, ಒಂದು ವಿಷಯ ಅಷ್ಟೇ. ಇನ್ನು ಮಾತುಕತೆ ಅಪೂರ್ಣ. ನನಗೆ ಇನ್ನೂ ನಂಬಿಕೆ ಇದೆ, ನೀವು ಜಾತ್ಯತೀತತೆಯನ್ನು ಉಳಿಸ್ಕೊತೀರಿ ಮತ್ತು ಜಾತ್ಯತೀತ ಜನತಾ ದಳ ಅನ್ನುವ ನಿಮ್ಮ ಜಾತ್ಯತೀತಿಯ ಟ್ಯಾಗ್ ಲೈನ್ ಏನಿದೆ ಅದು ನಿಮ್ಮ ಮುಖವಾಡಲ್ಲ, ಅದು ನಿಮ್ಮ ನಿಜ ಆದ ಮನಸ್ಥಿತಿ ಅಂತ ನಾನು ಇನ್ನೂ ನಂಬ್ತೀನಿ. ನಾಳೆ ಮಾತಾಡೋಣ. ಅದೇ ಆ ಪಕ್ಷದ ಅಸ್ತಿತ್ವ ಶ್ರೀಮಾನ್ ಕುಮಾರಸ್ವಾಮಿ ಅವರು ಏನೋ ಆಗ್ಬೋದು ಅಂತ ಹೇಳ್ಬಿಟ್ಟ. ಅವ್ರ ನೋಡಿ ಸದಸ್ಯರ ಅಭಿಪ್ರಾಯವನ್ನ ಪಡೆದು ನಂತರ ಮಾತಾಡಿದ್ದಾರೆ. ಅಲ್ಲಿ ನಮ್ದು ಹೈಕಮಾಂಡ್ ಪದ್ಮನಾಭ ನಗರದಲ್ಲಿ ಇದೆ. ನನ್ನ ಪ್ರಶ್ನೆ ಇದೆ, ಭೋಜೇಗೌಡರ ಮೇಲೆ ನಮ್ದು ಇನ್ನೂ ವಿಶ್ವಾಸ ಇದೆ. ನಾನು ಉಳಿದೆಲ್ಲ ನಡುವೆ ನಾನು ಮೋದಿ ಮತ್ತು ಅಮಿತ್ ಶಾ ಅವರ ಪೊಲಿಟಿಕ್ಸ್ ಇದೆಯಲ್ಲ ಅದು ನನಗೊಂದು ಅಚ್ಚರಿ. ಚಾಣಕ್ಯ ರಾಜಕಾರಣ ಬಹಳ ಚಾಣಕ್ಯರವರು ಹೇಳಿ. ಹೋಗ್ಬಿಟ್ಟು ಈಗ JDS ನ ಹೆಂಗ್ ಬುಟ್ಟಿಗೆ ಹಾಕೊಂಡ್ರಿ? ಏನ್ ಬಿಟ್ರಿ? ಹಾವು ಬಿಟ್ರಾ? ಇನ್ನೇನ್ ನೋಡಿ ಭಟ್ರೆ, ಜಂತಕಲ್ ಹಾವು ಬಿಟ್ರೋ, ಇನ್ನೊಂದು ಹಾವು ಬಿಟ್ರೋ, ಮತ್ತೊಂದು ಹಾವು ಬಿಟ್ರೋ? ಚತುರ ಬನಿಯಾಗಳು ಅನ್ನೋದು ಒಳ್ಳೆಯದು. ಸರ್ ಇಲ್ಲಿ ನೋಡಿ, ಚತುರ ಬನಿಯ ಅನ್ನೋದು ಒಳ್ಳೆಯದು. ಹಾವನ್ನು ಬಿಟ್ಟಿಲ್ಲ. ಇವತ್ತು ಯಾಕೆ ಇದಕ್ಕಿದಂಗ್ ಬದಲಾಗೋಯ್ತು? ಹೇಳ್ತೀರಿ ಶಂಕರಮೂರ್ತಿ ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದು ಉತ್ತಮ ಆಡಳಿತವನ್ನ ಮಾಡಿದಂತವರು. ಅವ್ರ ಬಗ್ಗೆ ಸಂಘ ಪರಿವಾರದಿಂದ ಬಂದವರು. ಇರ್ಲಿ, ಸಂಘ ಪರಿವಾರ ಬಂದ್ರೆ ಏನಾಗಿದೆ? ಸಂಘ ಪರಿವಾರ ನೀವು ಯಾವಾಗಲೂ ಅಲ್ಲ, ಇರ್ಲಿ, ಅದು ನಮ್ ಕರ್ತವ್ಯ. ಆದ್ರೆ ನೀವು ಯಾವಾಗಲೂ ಅಷ್ಟೇ, ನೀವು ಕೋಮುವಾದಿ ಜೊತೆ ಹೋದ್ರಿ, ಕೋಮುವಾದಿ ಜೊತೆ. ಈ ದೇಶದ ಪ್ರಧಾನಮಂತ್ರಿನೇ ಕೊಟ್ಟಿದ್ದಾರೆ ಜನ, ನೀವ್ ಏನು ಮತ್ತು ಅದನ್ನೇ ಹೇಳ್ತಿಲ್ಲ ಭಟ್ರೆ ನೀವು. ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ, ಅದನ್ನ ನೀವು ನೋಡಿ. ಹಿಟ್ಲರ್ನನ್ನು ಜನನೇ ಕೊಟ್ಟಿದ್ರು, ಮುಸುಲಾನಿಯನ್ನು ಜನನೇ ಕೊಟ್ಟಿದ್ರು. ಹೌದು, ಅಂದ್ರೆ ನೀವು ಹಿಟ್ಲರ್ ತರ ಹೇಳ್ತಾ ಇದ್ದೀರಾ. ಹಿಟ್ಲರ್ ಮುಸ್ಲಿಂ ಬಿಟ್ಟು ಇವರೇ. ಅದಕ್ಕೆ ಒಂದಿಷ್ಟು ಜನ ಆಗ್ತದ. ಎಲ್ಲಿ ಹೋದಾಗ ಗೊತ್ತು, ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡಂತ ವಿಷಯ ಗೊತ್ತು. ಈ ದೇಶದ ಸ್ಥಿತಿನೂ ಅಲ್ಲಿಗೆ ತಗೊಂಡು ಹೋಗ್ತೀರಾ ಅನ್ನೋದು ಗೊತ್ತು. ನೀವು ತಗೊಂಡು ಹೋಗಿದ್ದೀರಿ ಬಿಡಿ, ನಮ್ಗೆ ಗೊತ್ತಿದೆ. ನೀವೆಲ್ಲ ಹೋಗ್ತಾ ನೀವು ಯಾವಾಗ UPA ಸರ್ಕಾರದ ವಿಷಯ ಡೈವರ್ಟ್ ಮಾಡಬೇಡಿ, ಸಂಪೂರ್ಣ ಸಿದ್ದರಾಮಯ್ಯ ಅವರು ಜನ ನೀವು ನೀವು ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸು ಅವರು ಎಷ್ಟು ವರ್ಷ ಇದ್ರು, ಅವ್ರು ಇಳಿಸ್ಲಿಲ್ವಾ? ಹಂಗೆ ಬದಲಾವಣೆ ಆಗೇ ಆಗ್ತಾರೆ. ಯಾರು ಕಂಟಿನ್ಯೂ ಆಗಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ, ಅದನ್ನ ಯೋಚನೆ ಮಾಡಿ. ಆದ್ರೆ ಯಾಕಾಗಿಲ್ಲ? ಆಗಿದೆ. ಆದ್ರಿಂದ you are enjoying this entertainment. ಒಂದು you are also enjoying this entertainment. ಪರಿವರ್ತನೆ ಜಗದ ನಿಯಮ. ಅಲ್ಲಲ್ಲ, ನನ್ನ ಪ್ರಶ್ನೆ ವಿರಾಮಕ್ಕಿಂತ ಮೊದಲು ನನಗೆ ಒಂದು ದಿನ ಬೆಳಗಾಗುವ ಹಾಗೆ ಒಂದು ಪಕ್ಷದ ನಿಲುಮೆಯನ್ನು ಬದಲಿಸೋ ಸಾಮಾನ್ಯ ಕೆಲಸ ಅಲ್ಲ ಕಣ್ರಿ ಅದು. ಇಟ್ ಇಸ್ ಅ ಚಾಲೆಂಜ್. ನೀವು ಎಲ್ಲಿದ್ದು ಏನ್ ಬದಲಾವಣೆ ಆಗ್ಯಾರೆ? ಈಗ ಅವ್ರು ನಮ್ಮ ಜೊತೆಗೆ ಇದಾರಲ್ಲ, ಈ ಶಂಕರಮೂರ್ತಿ ಅವರು ಅಧ್ಯಕ್ಷರಾಗಿ ಇದಾರಲ್ಲ, ಯಾವ ಬದಲಾವಣೆ ಮಾಡಿದ್ದಾರೆ? ಯಾಕೆ ಇಳಿಸಕ್ ಹೋಗ್ಬೇಕಾಯ್ತು? ಇಳಿಸ್ಬೇಕಾದ್ರೆ ಒಂದು ಕಾನೂನಲ್ಲಿ ಇವ್ರನ್ನ ವಿಶ್ವಾಸ ತಗೊಳ್ಬೇಕಲ್ಲ, ಕಾಂಗ್ರೆಸ್ನವರು ತೆಗೆದುಕೊಂಡಿದಾರ. BBMP ಅಲ್ಲಿ ಮಾತ್ರ ಎಲ್ಲದಕ್ಕೂ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ನಮಗೆ ಇಲ್ಲ, ಎವ್ರಿ ರೈಟ್. JDS ಯಾರಿಗೆ ಸಪೋರ್ಟ್ ಮಾಡಕ್ಕೂ ರೈಟ್ ಇದೆ. ನಾನು ಯಾವ ನನ್ನ ಮಗ ಪ್ರಶ್ನೆ, ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಇರುವುದು, ಯಾವುದೋ ಸಣ್ಣ ಪುಟ್ಟ ಕಾರಣಗಳು ಒಂದು ರಾಜಕೀಯ ಪಕ್ಷದ ಸಿದ್ಧಾಂತವನ್ನ ಬದಲಿಸುತ್ತಾ? ಒಂದು ಸಣ್ಣ ಕಾರಣ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತವನ್ನ ಬದಲಿಸುತ್ತೆ ಅಂದ್ರೆ ಅದು ಆ ಪಕ್ಷಕ್ಕಲ್ಲ, ಇಡೀ ದೇಶದ ರಾಜಕಾರಣದ ದೃಷ್ಟಿಯಿಂದ ಅಪಾಯಕಾರಿ. ಲೋಕಲ್ ಸದಸ್ಯರುಗಳ ಅಭಿಪ್ರಾಯದಲ್ಲಿ ಇದು ಆಗಿರ್ತಕ್ಕಂಥ ತೀರ್ಮಾನಕ್ಕೆ ಹೇಳಿದ ತಕ್ಷಣ ನೀವು ಸೈದ್ಧಾಂತಿಕ ಬದಲಾವಣೆ ಆಗಿದೆ ಅನ್ನೋ ವಿಚಾರ ಆಗ್ತದೆ. ದಯಮಾಡಿ ಹಾಗಾಗಿ ಯಾರು ನಮ್ಮ ಬೆಟ್ ಮೇಟ್ಸ್ ಆಗುತ್ತಾರೆ, ಯಾರು ಸೆಲೆಕ್ಟ್ ಮಾಡ್ತಾರೆ, ನನ್ನ ಪಕ್ಕ ಯಾರು ಇರ್ತಾರೆ, ಯಾರು ನನ್ನ ಸ್ನೇಹಿತರು, ಯಾರು ನನ್ನ ವಿರೋಧಿಗಳು. ಅನೇಕ ಪುರಸಭೆಗಳಲ್ಲಿ, ತಾಲೂಕ್ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿಲ್ವಾ? ಹಾಗಾಗಿ ಕಾಂಗ್ರೆಸ್ನವರು ಮೃದು ಹಿಂದುತ್ವದ ರಾಜಕಾರಣವನ್ನ ಮಾಡಿದ್ದಾರೆ. ಅದ್ರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ತಾವು ಈಗ ಹಿಂದೆ ಬಿಜೆಪಿ ರಾಜ್ಯ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಅಧಿಕಾರಕ್ಕೆ ಬರೋಕೆ ಅದ್ರ ಅವರು ನಮ್ಗೆ ಅಧಿಕಾರ ಕೊಡದೋದ್ರು ನಾವು
ನಾವು Yes, ಅಧಿಕಾರಕ್ಕೆ yes, ಬಂದಿದ್ದೀವಿ. ಇರ್ಬೇಕು ವೀಕ್ಷಕರೇ, ವಿರಾಮ, ಮಾತಾಡಕ್ಕೆ ವಿರಾಮ, ಹೋಗ್ಬೇಡಿ. ನಡೆಸಿ. ಅವ್ರು ಇಲ್ಲ, ಇನ್ನೂ ಬಂದಿಲ್ಲ. ನಮ್ಮನ್ನ Yes. ನಮಗೆ ಕೊಡ್ಲಿಕ್ಕೆ Yes, ಹೋಗ್ಬೇಡಿ. yes, ಬೇಳೂರು ವಿರಾಮ ಎಸ್ ಪ್ರಿಯ ವೀಕ್ಷಕರೇ ನಾನು ಏನನ್ನು ನಂಬಿದ್ದೀನಿ ಅಂತ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಅದು ಎಡ ಇರಲಿ ಬಲ ಇರಲಿ, ಅವ್ರಿಗೊಂದು ಸಿದ್ಧಾಂತ ಇರಬೇಕು ಮತ್ತು ಸೈದ್ಧಾಂತಿಕ ರಾಜಕಾರಣ ಈ ದೇಶದಲ್ಲಿ ಮಹತ್ವದ ಪಾತ್ರ ವಹಿಸಬೇಕು ಅಂತ ನಂಬಿದವ್ರು ನಾನು. ಸೈದ್ಧಾಂತಿಕ ರಾಜಕಾರಣ ಮರೆಯಾಗ್ತಾ ಗೋಸುಂಬಿ ರಾಜಕಾರಣ ಮರೆಯಾಗ್ಬಿಟ್ರೆ ಅದು ಆ ದೇಶಕ್ಕೆ ಅಪಾಯಕಾರಿ ಅನ್ನೋದು ನನ್ನ ನಂಬಿಕೆ. ರಾಜಕೀಯ ಪಕ್ಷ ಅಂತಂದರೆ ಬಸ್ ಸ್ಟ್ಯಾಂಡ್ ಆಗಬಾರ್ದು ಕಣ್ರಿ. ಯಾವ ಬಸ್ ಬರುತ್ತೆ ಎಲ್ಲಿ ಹೋಗುತ್ತೆ ಹತ್ಕೊಂಡು ಹೊಂಟ್ಬಿಟ್ರೆ ದಿಸ್ ಈಸ್ ಅ ಹಾರಿಬಲ್ ಸಿಚುವೇಶನ್. ಬೋರ್ಡ್ ಗೊತ್ತಿಲ್ಲ ನನಗೆ. ಎಸ್, ಜಾತ್ಯತೀತ ಜನತಾ ತಳ ಜಾತ್ಯತೀತ ಅನ್ನುವ ಟ್ಯಾಗ್ ಲೈನ್ ಏನು ಸೇರಿಸ್ಕೊಂಡಿದೆ ಇಂಟು ಬ್ರ್ಯಾಕೆಟ್, ಅದು ಬ್ರ್ಯಾಕೆಟ್ ಒಳಗಡೆ ಅಂದರೆ ಗೊತ್ತಲ್ಲ, ವಾಟ್ ಎವರ್ ಇಟ್ ಬೇಬಿ, ಅದನ್ನು ಉಳಿಸ್ಕೊತಾರೋ ಇಲ್ವೋ ನಾಳೆ ಗೊತ್ತಾಗುತ್ತೆ. ನಾವೇನು ಚರ್ಚೆ ಮಾಡಿ ಏನು ಪ್ರಯೋಜನ ಇದೆ ಅಲ್ವೋ, ನಾಳೆ ಆ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಹಿಂದೂ ರಾಷ್ಟ್ರ ನಿರ್ಮಿಸೋದಕ್ಕೆ ದೇಶದ ಪ್ರತಿಯೊಬ್ಬರು ಕೈಯಲ್ಲಿ ಖಡ್ಗ ಹಿಡಿಯಬೇಕಿದೆ. ಖಡ್ಗ ಹಿಡಿದ್ರೆ ಮಾತ್ರ 2023ಕ್ಕೆ ಹಿಂದೂ ರಾಷ್ಟ್ರ ನಿರ್ಮಾಣ ಸಾಧ್ಯ. ಹೀಗಂತ ಹಿಂದೂ ಸಾಧ್ವಿಯೊಬ್ಬರು ಹೇಳಿಕೆ ನೀಡಿ ವಿವಾದಕ್ಕೆ ಈಡಾಗಿದ್ದಾರೆ. ಗೋವಾದಲ್ಲಿ ನಡೀತಾ ಇರೋ ಹಿಂದೂ ಸಾಧು ಸಂತರ ಬೃಹತ್ ಸಮಾವೇಶ ಏನಿದೆ, ಆ ಸಮಾವೇಶದಲ್ಲಿ ಮಾತನಾಡಿದ ಸಾಧ್ವಿ ಸರಸ್ವತಿ ಎಂಬ ಮಹಿಳೆ ಹೀಗೆ ಕಿಡಿ ಹೊತ್ತಿಸುವ ಮಾತುಗಳನ್ನ ಆಡಿದ್ರು. ತಾಳ್ಮೆಯಿಂದ ಹಿಂದೂ ರಾಷ್ಟ್ರ ನಿರ್ಮಿಸೋಕೆ ಸಾಧ್ಯ ಇಲ್ಲ, ಹಿಂದೂ ರಾಷ್ಟ್ರ ನಿರ್ಮಿಸಲು ಭಯೋತ್ಪಾದನೆಗೂ ಹಿಂದೇಟು ಹಾಕೋದಿಲ್ಲ ಅಂತ ಅವರು ನೆಲದ ಕಾನೂನನ್ನು ಪ್ರಶ್ನಿಸಿದ್ದಾರೆ. ಇದಲ್ಲದೆ ಗೋಮಾಂಸ ತಿನ್ನುವವರನ್ನು ಭಾರತ ಸರ್ಕಾರ ಗಲ್ಲಿಗೇರಿಸಬೇಕು ಎಂದಿರೋ ಸಾಧ್ವಿ ತಮಗೆ ಧರ್ಮ ಮೊದಲು ಬಳಿಕ ಸಂವಿಧಾನ ಅಂತ ಹೇಳಿದ್ದಾರೆ. ಸೊ ಇವತ್ತೇನು ಪ್ರಾರಂಭ ಆಗಿದೆ ಈ ಒಂದು ಸಮಾವೇಶ, ಇದು 4 ದಿನಗಳ ಕಾಲ ಗೋವಾದ ಪಣಜಿಯಲ್ಲಿ ನಡೀತಾ ಇದೆ. ಭಾರತ ಮಾತ್ರ ಅಲ್ಲ, ಭಾರತದ ಸುತ್ತಮುತ್ತಲಿನ ರಾಷ್ಟ್ರಗಳ ಹಿಂದೂ ಸಂಘಟನೆ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಮಾವೇಶದ ಮೂಲ ಉದ್ದೇಶ ಏನಿದೆ ಅದು ಹಿಂದೂ ರಾಷ್ಟ್ರದ ಏನು ಒಂದು ನಿರ್ಮಾಣ, ಅದಕ್ಕೆ ಏನೇನು ಮಾಡಬೇಕು ಅಂತ 4 ದಿನಗಳ ಕಾಲ ಇದು ನಡೀತಾ ಇದೆ. तो मैं इतने पैसे दूंगा, हम तो देश और धर्म और कानून की व्यवस्था को चलाने वाले लोग हैं, परंतु अब हमारे सर से पानी ऊपर जा चुका है, इसलिए हमें हिंदू राष्ट्र चाहिए और हिंदू राष्ट्र की स्थापना के लिए हमें ये कार्य करना है। आपके भाषण में आपने एक बात कही थी कि अब समय आ गया है कि हर किसी ने जो हिंदू ने हथियार उठाने चाहिए, तो इसके बारे में क्या कहेंगे कि क्यों आज ऐसा लग रहा है कि हिंदुओं ने हथियार उठाने चाहिए और हथियार उठाने के बाद क्या होगा आगे? बिल्कुल सही, आपने बहुत अच्छा प्रश्न किया है। हथियार उठाने का जो मेरा विषय था वो विषय इसलिए था कि वो विषय लोग भूल चुके हैं। हथियार का जो हमारा सांस्कृतिक और हिंदी शब्द है वो शस्त्र है। हमारे देवी देवताओं को देखिए, भगवान विष्णु जी के पास शस्त्र है, भगवान श्री राम के पास शस्त्र है, हनुमान जी महाराज, तो हमारे जितनी देवी देवता हैं, दुर्गा माता हैं, वो त्रिशूल लेकर के चलती हैं, तलवार लेकर के चलती हैं। तो हमारे हिंदू देवी देवताओं और हमारे राजाओं की ये परंपरा से चला आ रहा है, आत्मरक्षा के लिए शस्त्र उठाना कोई गलत बात नहीं है। और हिंदुओं को अगर आत्मरक्षा के लिए शस्त्र उठाना पड़े तो वही मैंने संदेश दिया कि भारत खतरे में है, हिंदुत्व खतरे में है और आत्मरक्षा के लिए हमें शस्त्र उठाना होगा। क्यों लग रहा है आपको खतरे में है? बिल्कुल हमें खतरे। ಎಸ್, ಪ್ರಿಯ ವೀಕ್ಷಕರೇ, ಏನು ನಮ್ಮ ಪ್ರತಿನಿಧಿ ಶ್ರೀಧರ್ ಅವರು ಈಗ ಗೋವಾದಲ್ಲಿದ್ದಾರೆ. ಈ ಸಮಾವೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಅವರೇ ಸಾಕ್ಷಿ, ಅವರೇ ಕೇಳ್ತಿದ್ದಾರೆ. ಎಸ್ ಶ್ರೀಧರ್, ಹೇಳಿ, ಏನು ಇವತ್ತಿನ ಏನು ಸಮಾವೇಶ ಪ್ರಾರಂಭ ಆಯಿತು, ಅದರ ಹೈಲೈಟ್ಸ್ ಏನು, ಎಲ್ಲೆಲ್ಲಿಂದ ಎಲ್ಲ ಸಾಧು ಸಂತರು ಬಂದಿದ್ದಾರೆ, ಸಾಧು ಸಂತರು ಮಾತ್ರ ಇದ್ದಾರೋ ಬೇರೆಯವರು ಇದ್ದಾರೋ, ಈ ಸಮಾವೇಶಕ್ಕೆ ಭಾರತೀಯ ಜನತಾ ಪಕ್ಷದ ಬೆಂಬಲ ಇದೆಯೋ ಇಲ್ವೋ, ಏನೇನು ಆಗ್ತಾ ಇದೆ ಅಲ್ಲಿ ಶ್ರೀಧರ್? ರಾಮನಾಥ್ ಮಂದಿರದಲ್ಲಿ ಈ ಒಂದು ಅಖಿಲ ಭಾರತೀಯ ಹಿಂದೂ ಅಧಿವೇಶನ ಪ್ರಾರಂಭ ಆಗಿದೆ. ಈ ಒಂದು ಹಿಂದೂ ಅಧಿವೇಶನಕ್ಕೆ ಏನು ಭಾರತ ದೇಶದ 21 ರಾಜ್ಯಗಳಿಂದ ಜೊತೆಗೆ ನೇಪಾಳ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಶ್ರೀಲಂಕಾದಲ್ಲಿರ್ತಕ್ಕಂಥ ಏನು ಹಿಂದೂ ಸಂಘಟನೆಗಳಿವೆ, ಆ ಹಿಂದೂ ಸಂಘಟನೆಗಳು 400 ಜನ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ 4 ದಿನಗಳ ಕಾಲದ ನಡೆಯುವಂತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಜೊತೆಗೆ ಇವತ್ತೇನು ಒಂದು ಉದ್ಘಾಟನೆ ಸಮಾರಂಭ ನಡೀತು. ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಮಧ್ಯಪ್ರದೇಶದ ಏನು ಸನಾತನ ಧರ್ಮ ಪ್ರಚಾರ ಸೇವಾ ಸಮಿತಿ ಅಧ್ಯಕ್ಷರಿದ್ದಾರೆ ಸರಸ್ವತಿ ಅವರು ವಿವಾದಾತ್ಮಕವಾದಂತ ಭಾಷಣ ಮಾಡಿದ್ರು ಅಂತ ಹೇಳ್ಬೋದು. ಏನೊಂದು ಯಾರ್ರೀ ಇವರು ಶ್ರೀಧರ್, ಈ ಸಾಧ್ವಿ ಸರಸ್ವತಿ ಅಂದ್ರೆ ಎಲ್ಲಿ ಅವರು ಬ್ರಹ್ಮನ ಹೆಂಡತಿ ಮಗಳ, ಎಲ್ಲಿಂದ ಬಂದು ಹಿಡಿದಿದ್ದಾರೆ ಅವರು?
ಸಾಧ್ವಿ ಸರಸ್ವತಿ ಇವರು ಮಧ್ಯಪ್ರದೇಶದ ಏನು ಸನಾತನ ಧರ್ಮ ಪ್ರಚಾರ ಸೇವಾ ಸಮಿತಿ ಆ ಒಂದು ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಾ ಏನೋ ಒಂದು ಸಮಿತಿ ಇದೆ, ಆ ಸಮಿತಿ ಸಲಹಾ ವಿಶ್ವ ಹಿಂದೂ ಪರಿಷತ್ನಲ್ಲೂ ಇದ್ದಾರೆ. ಓಕೆ, ಗೋಯಿಟ್ ಧರ್ಮ ಪ್ರಚಾರಕರು ಕೂಡ ಕೆಲಸ ಮಾಡ್ತಿದ್ದಾರೆ. ಸರ್, ಏನಂದ್ರೆ ಪ್ರಮುಖವಾಗಿ ಇವತ್ತು ಏನು ಅಧಿವೇಶನ ಆರಂಭವಾಗಿದೆ, ಈ ಒಂದು ಅಧಿವೇಶನದ ಪ್ರಮುಖ ಅಜೆಂಡಾ ಏನಂದ್ರೆ 2023ಕ್ಕೆ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ಒಂದು ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಮೊದಲ ದಿನದ ಭಾಷಣ ಏನ್ ಮಾಡಿದಂತ ಸಾಧ್ವಿದ್ದಾರೆ, ಹಿಂದೂ ರಾಷ್ಟ್ರ ನಿರ್ಮಿಸಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಕೈಯಲ್ಲಿ ಖಡ್ಗ ಹಿಡಿಬೇಕು, ಈಗ ತಾಳ್ಮೆಯಿಂದ ಹಿಂದೂ ರಾಷ್ಟ್ರ ಕಟ್ಟುವಂತ ಸಮಯ ಇದಲ್ಲ ಅಂತ ಅನ್ನುವಂತ ಒಂದು ಕರೆ ನೀಡುವ ಮೂಲಕ AK-47 ಬೇಡವಂತ, AK-47 AK-57 ಶ್ರೀಧರ್ ಅಲ್ಲಲ್ಲ, ಬರೇ ಹಳೇದು ಖಡ್ಗ ಗಿಡ್ಗ ಎಲ್ಲ ಈಗ ಇದಾಗ್ಬಿಡುತ್ತೆ ಕಣ್ರಿ, ಯೂಸ್ ಆಗಲ್ಲ. ಈಗೆಲ್ಲ AK-47 AK-57 ಕಾಲ. AK-57 ಆದ್ರೆ ಒಂದು ಏನೊಂದು ಈ ಹಿಂದೂ ಮುಖಂಡರಿದ್ದಾರೆ, ಹಿಂದೂ ಮುಖಂಡರು ಒಂದು ಮತ್ತೊಂದು ಏನು ದೇಶದಲ್ಲಿ ಹಿಂದೂ ರಾಷ್ಟ್ರ ಕಟ್ಟುವಂತ ಒಂದು ಬಿಜೆಪಿ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಹಿಂದೂ ರಾಷ್ಟ್ರ ಕಟ್ಟೋದಕ್ಕೆ ಕೇವಲ ಖಡ್ಗ ಹಿಡಿದ್ರೆ ಅಷ್ಟೇ ಮಾತ್ರ ಸಾಲೋದಷ್ಟೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಶ್ರೀಧರ್, ತಾವು 3 ದಿನಗಳ ಕಾಲ ಈ ಸಮಾವೇಶ ಏನ್ ನಡೆಯುತ್ತೆ ಅನ್ನೋದನ್ನು ಕವರ್ ಮಾಡಿ ಆಗಾಗ ಸುದ್ದಿಯನ್ನ ಕೊಡ್ತಾ ಇರಿ. ಹಿಂದೂ ರಾಷ್ಟ್ರದ ಒಂದು ರಚನೆಗೆ ಎಲ್ಲೆಲ್ಲಿ ಮುಂದುವರಿತಾರೆ, ಏನೇನು ಆಗುತ್ತೆ ನೋಡ. ಎಸ್, ಖಡ್ಗ ಹಿಡಿಬೇಕು ಅಂತ ಸಾಧ್ವಿ ಅವ್ರು ಕೇಳಿದ್ದಾರೆ ಸರ್, ನಿಮ್ಮ ಒಪ್ಪಿಗೆ ಇದೆಯಾ ಅದು? ಖಡ್ಗ ಅಂದರೆ ಏನು, ಖಡ್ಗ ಹಿಡಿದ ತಕ್ಷಣ ಏನು ಕಡಿಬೇಕಂತ ಇದೆಯಾ? ಹಿಡ್ಕೋಬಹುದು. ಹೌದು, ಯಾಕೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಸೇರಿ ಖಡ್ಗ ಕೊಟ್ಟಿಲ್ಲ ವೇದಿಕೆಯಲ್ಲಿ, ಎಷ್ಟು ಸೇರಿ ಹಿಡ್ದಿಲ್ಲ. ಪೇಟ ಹಾಕೋದು, ಖಡ್ಗ ಹಿಡಿಯೋದು, ಹಿಡಿದು ಎಷ್ಟು ಖಡ್ಗ ಬಂದವೆ ಈಗ, ಹತ್ತಿರ ಒಂದು 100 ಖಡ್ಗ ಇರ್ಬೋದು, ಬೆಳ್ಳಿ ಖಡ್ಗ. ಯಾಕೆ ಕೊಟ್ರು? ಅಲ್ಲಲ್ಲ ಸರಿ, ಉದಾಹರಣೆ ಹಂಗೆ ರೀ, ಅದೇ ಖಡ್ಗ ಯಾಕೆ ಹಿಡಿಬಾರ್ದು? ಖಡ್ಗ ಹಿಡಿದ ತಕ್ಷಣ ಹೊಡಿ ಅಂತ ಏನಿಲ್ಲ. ಒಂದು ಯಾಕೆ ಕೊಟ್ರು? ಉದಾಹರಣೆ ಒಂದೇ ಹೇಳ್ತೇನೆ, ಸಿದ್ದರಾಮಯ್ಯವ್ರಿಗೆ ಯಾಕೆ ಕೊಟ್ರು? ಆಮೇಲೆ ಹಿಂದೂ ಸಮಾವೇಶ ನಾವು ಮಾಡೋ ಇದರಲ್ಲಿ ನಮ್ಮ ಹಕ್ಕುಗಳನ್ನು ಪಾಲಿಸ್ತೀವಿ, ಹಾಗೆ ಜಾತಿ ಆಧಾರದ ಮೇಲೆ ಹೇಳಿ ನೋಡಿ. ಅವ್ರು ಹೇಳ್ತಾರೆ, ಹಿಂದೂ ರಾಷ್ಟ್ರ ನಿರ್ಮಿಸಲು ಹಿಂದೂಗಳು ಖಡ್ಗ ಹಿಡಿಯಬೇಕು, ಪ್ರತಿಯೊಬ್ಬರ ಮನೆಯಲ್ಲಿ ಶಸ್ತ್ರಗಳನ್ನ ಇಡಬೇಕು, ಹಿಂದೂ ರಾಷ್ಟ್ರಕ್ಕೆ ಘರ ವಾಪಸಿ ಅಗತ್ಯ, ಹಾಗೂ ಬೀಫ್ ತಿನ್ನುವವರನ್ನ ಗಲ್ಲಿಗೇರಿಸಬೇಕು, ಜೊತೆಗೆ ನನಗೆ ಧರ್ಮ ಮೊದಲು ಅನಂತರ ಸಂವಿಧಾನ. ಇದನ್ನ ಬಿಜೆಪಿ ಸಬ್ಸ್ಕ್ರೈಬ್ ಮಾಡುತ್ತೋ ವಿರೋಧಿಸ್ತಾರೆ. ಮನೆಗಳಲ್ಲಿ ಶಸ್ತ್ರಾಸ್ತ್ರಗಳು ಇಡಬೇಕು ಅನ್ನೋದು ಅದು ನಾನು ಒಪ್ಪಲ್ಲ, ಅದು ಒಪ್ಪಲ್ಲ. ಬೀಫ್ ತಿನ್ನೋರನ್ನ ಗಲ್ಲಿಗೇರಿಸಬೇಕು, ಬೀಫ್ ತಿನ್ನೋರ ಗಲ್ಲಿಗೇರಿಸೋದು ಏನ್ ತಪ್ಪಿದೆ? ತಪ್ಪಿಲ್ವಾ? ಯಾಕೆ ಏರಿಸಬಾರ್ದು? ಯಾಕೆ ಇದು ಮಾಡಬೇಕು? ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು, ಕಾನೂನು ತಂದಿದ್ದಾರೆ, ದೇಶದಲ್ಲಿ ನಡೀತಾ ಇದೆ. ಗೋವುಗಳನ್ನ ಪೂಜೆ ಮಾಡ್ತೀವಿ. ನೋಡಿ, ನಾನು ಹೇಳ್ತೀನಿ ಸರ್, ಗೋ ಹತ್ಯೆ ಮಾಡೋರನ್ನ ಗಲ್ಲಿ ಏರಿಸೋದು ನಾನು ಹೇಳ್ತೇನೆ. ಯಾಕೆ ಹೇಳಕ್ ಹಾಕಿಲ್ಲ? ಗೋಪಾಲ್ ಕೃಷ್ಣ ನಾನು ಹೇಳ್ತೀನಿ ನನ್ನ ಆಹಾರ ಪದ್ಧತಿಯಲ್ಲಿ ಇಂಟರ್ಫಿಯರ್ ಮಾಡೋ ಅಧಿಕಾರ ಇಲ್ಲ. ಭಾರತದ ಸಂವಿಧಾನದ ಮೇಲೆ ಇವರಿಗೆ ನಂಬಿಕೆ ಇಲ್ಲ ಅಂತ ಕೇಳ್ತೀರಿ ನೀವು. ಸಂವಿಧಾನದ ಮೇಲೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ರೆ ಹೋರಾಟ ಮಾಡೋದನ್ನ ಹೋಗ್ತಿದ್ರೆ ಪ್ರಚೋದನಕಾರಿ ಹೇಳಿಕೆ ಮಾಡೋರ್ನ ನಾನು ಮಾತ್ರ ಒಪ್ಪೋದಿಲ್ಲ. ಅದು ಗೋಹತ್ಯೆ ನಿಷೇಧ
ನಾನು ನಿಷೇಧ ಮಾಡಬೇಕು ನೋಡಿ ಈಗ ಸುಮ್ಮನೆ ಸಂವಿಧಾನದ ಬಗ್ಗೆ ನಿಮಗೆ ನಂಬಿಕೆ ಇದ್ರೆ ದಯಮಾಡಿ, ನಿಮಗೆ ನಂಬಿಕೆ ಇದ್ರೆ ಈ ಮಾತು ಆಡ್ತಾ ಇರಲಿಲ್ಲ. ಭಾರತ ಸಂವಿಧಾನ ರಚಿಸಿದಂತ ಅಂಬೇಡ್ಕರ್ ಅವರ ಫೋಟೋ ಹಾಕಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿ ರಾಜಕೀಯ ಮಾಡೋಕ್ಕಾಗತ್ತೆ? ಅವ್ರ ಸಂವಿಧಾನ ರಚನೆ ಮಾಡಿದ್ರೆ ಯಾರು ಇದಕ್ಕೋಸ್ಕರ ಸಂವಿಧಾನ ರಚನೆ ಮಾಡಿಕೊಟ್ರ? ಮನೆಯಲ್ಲಿ ಖಡ್ಗ ಇಟ್ಕೊಂಡು ಕತ್ತಿ ಗುರಾಣಿಗಳು ಇಡೋದಕ್ಕೆ ಸಂವಿಧಾನ ರಚನೆ ಮಾಡಿಕೊಟ್ರ? ಗಾಂಧೀಜಿಯ ಕಟ್ಟಿದಂಥ ಕನಸಿನ ನಾಡು, ಶಾಂತಿಯ ನಾಡು ಈ ನಾಡಾಗಬೇಕು ಗಾಂಧೀಜಿ ಹೆಸರಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಖಡ್ಗ ಹಿಡಿದ್ರೆ ಹಿಂದೂ ನಿಮ್ಮಂತ ಮತಾಂಧರವ್ರನ್ನೇ ಆರಂಭಕ್ಕೆ ತಾವು ಪ್ರಶ್ನೆ ಸ್ಟಾರ್ಟ್ ಮಾಡಿ. ಒಂದ್ ನಿಮಿಷ, ಎಂತ ರಾಷ್ಟ್ರಪತಿ ಬೇಕು ಅಂತ ಇಂಥ ಮತಾಂಧರವರಿಂದನೇ ಈ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ರಾಷ್ಟ್ರಪತಿ ಈ ದೇಶಕ್ಕೆ ಬೇಕಾಗಿತ್ತು. ಮತಾಂಧರ ರಾಷ್ಟ್ರಪತಿ ಕೂತ್ರೆ ಈ ದೇಶ ಏನ್ ಬೇಕಾದ್ರೂ ಮಾಡ್ಬೋದು. ದೇಶ ಉಳಿತದ. ಹೇಳ್ತಾರೆ ಆಹಾರ ಪದ್ಧತಿ ಇಂಟರ್ನ್ಯಾಷನಲ್ ಇಶ್ಯೂ. ಆಹಾರ ಪದ್ಧತಿಯ ಬಗ್ಗೆ ಯಾವುದೇ ಆಹಾರವನ್ನ ಸ್ವೀಕರಿಸಲಿಕ್ಕೆ ಆಹಾರ ಪದ್ಧತಿ ಬಗ್ಗೆ ರಾಜಕಾರಣದಲ್ಲಿ ಇದಾರಲ್ಲ ಗೋಪಾಲಕೃಷ್ಣ ಇವರು ಹಿಂದೂ ತಾಲಿಬಾನಿಗಳು ಅವ್ರು ಬಾಂಬ್ ಹಿಡಿದಾರ, ಇವರು ಕತ್ತಿ ಹಿಡಿತಾರೆ. ಎಲ್ಲರೂ ಹೇಗೆ ನಾನು ಒಂದ್ ಮಾತು ಹೇಳ್ತೀನಿ. ನನಗೊಂದು ನಿಮಿಷ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇದ್ರೆ ಪ್ರಚೋದನಕಾರಿ ಭಾಷಣ ಮಾಡಿದಂತ ಸಾಧ್ಯನ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಕೈ ಕಡಿರಿ ಅಂದಿದ್ರು, ಅರೆಸ್ಟ್ ಮಾಡಿದ್ರು. ರಾಜಕೀಯ ಭಾಷಣ ಮಾಡ್ತಾ ಕೈ ಕಡಿರಿ ಅಂತ ಒಂದ್ ನಿಮಿಷ ಇವತ್ತು ಮಾತಾಡ್ತೀವಿ. ಗೋ ಹತ್ಯೆ ವಿಷಯ ಬಿಡಿ, ತಾವು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು. ಹೌದು, ಒಂದ್ ನಿಮಿಷ, ಸಂವಿಧಾನವನ್ನ ಕಾಪಾಡ್ತಕ್ಕಂತ ಜವಾಬ್ದಾರಿ ಮಾಡಿದಿರಿ, ಮಾಡಿ. ನಿಮಗೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಮೆಜಾರಿಟಿ ಇದೆ, ಕಾನೂನು ಮಾಡಿ, ಅದಕ್ಕೆ ನಮ್ ತಕರಾರಲ್ಲ. ಆದ್ರೆ ಅವ್ರನ್ನ ಗಲ್ಲಿಗೆ ಏರ್ಸ್ಬೇಕು, ಇವ್ರ ಚಂಡ ತೆಗಿಬೇಕು. ಮಾಡಿದ್ರಿಂದ ದೇಶದಲ್ಲಿ ಈಗಾಗಲೇ ಅಶಾಂತಿ ನೆಲೆಸ್ತಾ ಇದೆ. ನಿಮ್ದೇ ಪಕ್ಷ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಕತ್ತಿ ಹಿಡಿಬೇಕು ಅಂತ ಅಶೋಕ್ ಸಿಂಗಾರ್ ಹೇಳ್ತಾರೆ. ತಲೆ ತೆಗಿಬೇಕು, ಇಲ್ಲ ಅಂದ್ರೆ ತಲೆ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕೆ ತೆಗಿತೀರಿ?
ನಾನು ಒಂದು ನಿವೇದನೆ ಇದೆ. ಯಾವ OLC ಅವ್ನು ಯಾರು ಹೇಳಿಲ್ಲ ಅವ್ರೇನೋ ಹೇಳ್ತಾರೆ ಕೇಳಿ. ಸರ್, ನಾವೆಲ್ಲ ಹಿಂದೂ ಏನೋ ಒಂದು ಧರ್ಮದಲ್ಲಿ ಹುಟ್ಟಿದವರು ಅಲ್ವಾ. ಹಿಂದೂ ಧರ್ಮವನ್ನ ನಾನು ಓದಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ದೆ. ಇಸ್ಲಾಮನ್ನು ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ದೇನೆ, ಬೈಬಲನ್ನು ಓದಿದ್ದೀನಿ. ನಾವ್ಯಾರು ನಮಗೆ ಧರ್ಮ ಗೊತ್ತಿಲ್ದಿದ್ದವರಲ್ಲ. ಆದರೆ ಹಿಂದೂ ಒಂದು ನಿಮಿಷ ವಿರೋಧ ಮಾಡಿಲ್ಲ, ಕೇಳಿ ಇಲ್ಲಿ, ಒಂದು ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಕೇಳಿ. ಮಾತ್ರ ಹಿಂದೂ ಧರ್ಮ ಅದರ ಮೂಲ ಸರ್ವೇ ಜನ ಸುಖಿನೋ ಭವಂತು. ಏನಾಯ್ತಂಗಾರೆ? ಇನ್ನೊಂದು ಮಾತಿದೆ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಯ್ತಾ? ಅದರ ಮುಂದಿನ ಸಾಲ ಏನಿದೆ ಅಂತಂದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇದರ ಅರ್ಥ ಏನು ಅಂದ್ರೆ, ಇನ್ನು ನಿಮ್ಗೆ ಹೋಗಿ ಈ ಸಾಧ್ವಿ ಕಲಿಸಿ ಆಕಾಶದಿಂದ ಮಳೆ ಹನಿ ಬಂದು ಸಮುದ್ರಕ್ಕೆ ಹೇಗೆ ಸೇರುತ್ತೋ ಹಾಗೆ ದೇವರನ್ನು ಯಾವ ಹೆಸರಿನಲ್ಲಿ ನೀವು ಭಜಿಸಿದ್ರೋ ದೇವರಿಗೆ ಸಲ್ಲಿಸದೆ. ಅದ್ರಲ್ಲಿ ಅಲ್ಲಾನು ಸೇರಿದಾನೆ, ಯೇಸುನು ಸೇರಿದಾನೆ, ಬುದ್ಧನು ಸೇರಿದಾನೆ. ನೀವು ಧರ್ಮವನ್ನ ತಿಳ್ಕೊಳ್ಳದೆ ಕತ್ತಿ ಸಾಧ್ವಿಗಳಿಗೆ ಹಿಂದೂ ಧರ್ಮ ಗೊತ್ತಿಲ್ಲ. ಮನವಿ ಮಾಡ್ಕೊತೀನಿ, ಸಿದ್ದರಾಮಯ್ಯನವರಿಗೆ ಖಡ್ಗ ಕೊಡ್ತಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಖಡ್ಗ ಕೊಟ್ಟಿದ್ದು ದುಷ್ಟ ಶಕ್ತಿಯ ದಮನಕ್ಕಾಗಿ. ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದು ಕೊಟ್ಟಿಲ್ಲ. ದುಷ್ಟ ಶಕ್ತಿನ ಸಿದ್ದರಾಮಯ್ಯನವರಿಗೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವಂತ ಕತ್ತಿ ಕೊಟ್ಟಿಲ್ಲ. ದುಷ್ಟ ಶಕ್ತಿಯ ದಮನಕ್ಕೆ ಕೊಟ್ಟಿದ್ದಾರೆ. ದುಷ್ಟ ಶಕ್ತಿಗಳು ಹೇಳ್ರಿ ನೀವೇ, ಬುದ್ಧಿವಂತಿಕೆಯಿಂದ ಹೇಳ್ರಿ. ನಿಮ್ ಗೋಪಾಲಕೃಷ್ಣ ಅವರ ಸಾಧ್ವಿಯನ್ನ ಸಮರ್ಥನೆ ಮಾಡ್ಕೋತೀರಿ ಏನ್ರಿ? ಹ್ಯಾಂಗ್ ಮಾಡ್ಕೊತೀರಿ? ಸಮರ್ಥನೆ ಮಾಡ್ಕೋಬೇಡ್ರಿ, ದಯಮಾಡಿ ಮಾಡ್ಕೋಬೇಡ್ರಿ. ಒಂದು ನಿಮಿಷ ಸರ್, ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು, ನಿಮ್ಮ ಪಕ್ಷಕ್ಕೆ ಕುಂದು, ಗೋಪಾಲಕೃಷ್ಣ ಅವರೇ, ಕತ್ತಿ ಸಂಹಾರ ಮಾಡಕ್ ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು, ನಿಮ್ಮ ಪಕ್ಷಕ್ಕೂ ಕುಂದು ಮಾಡಬೇಡಿ. ಅದಲ್ಲ ಅನ್ನೋದು ಅದನ್ನು ಸ್ವೀಕಾರ ಮಾಡಬೇಡಿ. ನಿಮ್ಮ ಮನಸ್ಸಿನ ಲಕ್ಷಣ ಅಂತಹ ಹೇಳಿಕೆಗಳನ್ನು ಯಾವ ಪಕ್ಷನೂ ಸ್ವೀಕಾರ ಮಾಡಬಾರ್ದು, ಇಷ್ಟೊಂದು ಮಾಡ್ಕೋಬೇಡಿ. ಇಷ್ಟೊಂದು ಕಲ್ಮಶವಾಗಿದೆ ನಿಮ್ಮ ಮನಸ್ಸು ಅಂತ ಗೊತ್ತಾಗುತ್ತೆ. ನೀವು ಕಲ್ಮಶವಾಗಿದೆ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಬಗ್ಗೆ ಹೇಳಿದ್ರಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ವರ್ಡಿಗೆ ಆ ವರ್ಡಿಗೆ ಅರ್ಥ ಏನ್ ಬಂತು? ಅದನ್ನ ಕಾಪಾಡ್ತಕ್ಕಂತ ಧರ್ಮ ನಿಮ್ದಾಗಿದೆ. ಅದ್ ಬಿಟ್ಬಿಟ್ಟು ಮನೆ ಮನೆಯಲ್ಲಿ ಕಟ್ಗೆ ಕಡೀರಿ ಸರ್ವೇ ಜನ ಸುಖಿನೋ ಭವಂತು ಅಂತ ಯಾಕೆ ಅಂತ ಹೇಳ್ತಾರ? ಖಡ್ಗ ಹಿಡಿ ಅಂತ ಹೇಳ್ತಾರ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದವರು ಆಮೇಲೆ ಗೊತ್ತಾಯ್ತು ನಿಮ್ಮ ಮನೆ ಬರ. ಆಮೇಲೆ ಗೊತ್ತಾಗಿತ್ತು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋರು ಮತ್ತೆ ಕತ್ತಿ ಹಿಡಿ ಅಂತ ಹೇಳ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ಅದು ಹಿಂದೂ ಧರ್ಮನೇ ಇರಲಿ, ಇಸ್ಲಾಂ ಇರಲಿ, ಯಾವುದೇ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇರಲಿ, ನಾನು ಧರ್ಮಗಳನ್ನು ಗೌರವಿಸ್ತೀನಿ. ಆದ್ರೆ ಧರ್ಮಾಂಧರನಲ್ಲ. ನಾನು ಧರ್ಮಗಳನ್ನು ಗೌರವಿಸ್ತೇವೆ, ಮತಗಳನ್ನು ಗೌರವಿಸ್ತೇವೆ, ಮತಾಂಧರನಲ್ಲ. OIC ವಿಷಯ ಹೇಳಿದ್ರಲ್ಲ, ನಾನು ಸಾಕ್ಷಿ ಸಮೇತ ಹೇಳ್ತೀನಿ. OIC ಅವನು ಯಾವ ತರ ನೀವು RSS ನವರು, ಇಸ್ಲಾಂ RSS ಅವನು. ಇಲ್ಲಿ OIC ನ ಹುಟ್ಟು ಹಾಕಿ ಬೆಳೆಸಿದ್ದೇನೆ RSS ನವರು. ಯಾಕೆಂತಂದ್ರೆ ಇಸ್ಲಾಂ ಮತಗಳು, ಮುಸ್ಲಿಂ ಮತಗಳು ಹೊರಗೆ ಹೋಗಿ ಅಂತ ಹೇಳಿ ಒಂದ್ ನಿಮಿಷ ಕೇಳಿ. ಮಂಗಳೂರಿನಲ್ಲಿ ನಾನು ಇವತ್ತು ಸಾಕ್ಷಿ ಕೊಡ್ತೀನಿ. ಮಂಗಳೂರಿನಲ್ಲಿ ಕಸಾಯಿಖಾನೆ ಗೋ ಕಸಾಯಿಖಾನೆಯನ್ನ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಬಜರಂಗ ದಳ ರಾಜ್ಯದಲ್ಲಿ ಇವರಿಗೆ ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ವಾದ ಮಾಡ್ರಿ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ನೀವು ಕೇಸ್ ಹಾಕೊಳ್ರಿ. ಪ್ರಿಯ ವೀಕ್ಷಕರೇ, ನಿಮಗೆ ಧರ್ಮ ಅನ್ನುವುದು ಏನಿದೆ ಅದು ರಕ್ತ ಪಿಪಾಸು ಆದರೆ ಅದು ಧರ್ಮ ಅಲ್ಲ. ಆದರೆ ಇಡೀ ಹಿಂದೂ ಧರ್ಮ ಏನಿದೆ, ಹಿಂದೂ ಧರ್ಮದಲ್ಲಿ ಇರಬಹುದಾದ ಬೇರೆ ಬೇರೆ ಡ್ರಾಬ್ಯಾಕ್ಸ್ಗಳ ನಡುವೆ ಕೂಡ ಹಿಂದೂ ಧರ್ಮದ ಸಾವಿರಾರು ವರ್ಷಗಳ ಹಿಂದೆ ಪರವಾಗಿರುವವರು ಇದ್ದಾಗಲೂ ಕೂಡ ಚಾರ್ವಾಕರು ಇದ್ದರು. ಅಂದರೆ ನೀವು ಹಿಂದೂ ಧರ್ಮವನ್ನು ಕ್ರಿಟಿಸೈಸ್ ಮಾಡುವ ಪರಂಪರೆ ಅವಕಾಶವನ್ನು ಹಿಂದೂ ಧರ್ಮನೇ ಕೊಟ್ಟಿತ್ತು. ಚಾರ್ವಾಕರಿದ್ದರು, ಅವರು ಹಿಂದೂ ಧರ್ಮವನ್ನು ಬೈತಿದ್ರು, ವೈದಿಕ ಧರ್ಮವನ್ನು ಬೈತಿದ್ರು. ಆದರೆ ಈಗ ಬಂದು ಈ ಜನ ಖಡ್ಗದ ಮಾತಾಡ್ತಾರೆ, ರಕ್ತ ಹರಿಸುವ ಮಾತನಾಡ್ತಾರೆ, ಏನು ತಲೆಯನ್ನು ಉರುಳಿಸುವ ಮಾತನಾಡ್ತಾರೆ.
ಇವರು ಯಾವತ್ತೂ ಕೂಡ ಹಿಂದೂ ಧರ್ಮಕ್ಕೆ ಗೌರವ ತರಲ್ಲ. ಇಂಥವರ ಜೊತೆ ಸಂಬಂಧ ಇಟ್ಕೊಳ್ಳೋದು ಯಾವುದೇ ರಾಜಕೀಯ ಪಕ್ಷಕ್ಕೆ ಯೋಗ್ಯ ಅಲ್ಲ. ಈಗೇನು ಭೋಜೇಗೌಡರು ಏನು ಹೇಳಿದ್ರು, ತಕ್ಷಣ ಆ ಸಾಧ್ವಿ ಏನು ಮಾತಾಡಿದ್ದಾರೆ, ಅವರು ಗೋವಾ ಸರ್ಕಾರ ಅವರ ಮೇಲೆ ಕೇಸ್ ಹಾಕ್ಬಿಟ್ಟು ಕ್ರಮ ಕೈಗೊಳ್ಳಬೇಕು ನಿಜವಾಗಿ ಇದ್ದರೆ. ಇಂಥ ಏನು ಉನ್ಮಾದದ ಮಾತುಗಳನ್ನು ಆಡ್ತಾ, ಚೆಂಡಾಡುವ ಮಾತುಗಳನ್ನು ಆಡ್ತಾ, ನೀವು ಭಾವನಾತ್ಮಕವಾಗಿ ಧರ್ಮವನ್ನು ಬಳಸಿಕೊಂಡು ಮನೆಯಲ್ಲಿ ಖಡ್ಗ ಅಂತ ಹೇಳಲ್ಲ, ಮನೆಗಳಲ್ಲಿ ಶಸ್ತ್ರಾಸ್ತ್ರ ಅಂತ ಹೇಳ್ತಾರೆ. ಶಸ್ತ್ರಾಸ್ತ್ರ ಅಂದಾಗ ಖಡ್ಗ ಇರ್ಬೋದು, ಬಂದೂಕ್ ಇರ್ಬೋದು, AK-47 ಇರ್ಬೋದು, ಅದನ್ನ ಇಟ್ಕೊಳ್ಳಿ ಅಂತ ಒಂದು ಸಾಧ್ವಿ ಹೇಳ್ತಾಳೆ. ಅದರ ಸಾಧ್ವಿನ ಅವಳು? ಸಾಧ್ವಿ ಏನ್ರಿ ಅವಳು ಈ ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ನಾಲಾಯಕು ಆ ಹೆಣ್ಮಗಳು. ಅವಳು ಸಾಧ್ವಿ ಅಂತ ಕಾವಿ ಹಾಕೊಂಡು, ಆ ಕಾವಿ ಅರ್ಧಕ್ಕರ್ಧ ಸ್ವಾಮಿಗಳೆಲ್ಲ ಕಾವಿ ಮಾನ ಮರ್ಯಾದೆ ಹಾಳು ಮಾಡಿ ಮುಗಿಸ್ಬಿಟ್ರು. ಕಾವಿ ಹಾಕೊಂಡು ಅತ್ಯಾಚಾರ ಮಾಡಿದ್ರು, ಕಾವಿ ಹಾಕೊಂಡು ಮಾಡೋದು ಕೆಲಸ ಮಾಡಿದ್ರು. ಈ ಕಾವಿ ಹಾಕೊಂಡು ಸಾಧ್ವಿ ಮಾತಾಡ್ತಾರೆ. ಅವೆಲ್ಲ ನೀವು ವಾಪಸ್ ತಗೊಳ್ರಿ. ಖಡ್ಗ ಹಿಡಿದು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಕ್ ಹೊಂಟಾದ್ಮೇಲೆ ಕ್ರೂರಿ ಮುಖ್ಯಮಂತ್ರಿಗಳು ಖಡ್ಗ ಸನ್ಮಾನದಲ್ಲಿ ನಾವು ಒಂದು ಸಭೆಯಲ್ಲಿ ಸನ್ಮಾನದಲ್ಲಿ ಈ ದೇಶದ ರಕ್ಷಣೆ ಮಾಡಕ್ಕೆ ಇಟ್ಕೊಳ್ಳಿ ಮಾಡಿ ಸಾಧ್ಯವೇ ಇರ್ತೀವಿ. ಚಂಡಾಡುವುದಕ್ಕಾಗಿ ಏನಾದ್ರೂ ರಾಜಕಾರಣದಲ್ಲಿ ಬಂದ್ರೆ ಇದಕ್ಕೆ ವಿತ್ತಂಡವಾದ ಅಂತ ಹೇಳ್ಬೇಕಾಗ್ತದೆ. ಅದೇ ರಿಯಲಿಸ್ಟಿಕ್ ವಿಚಾರಗಳನ್ನ, ವಸ್ತುಸ್ಥಿತಿಯನ್ನ, ವಾಸ್ತವಿಕತೆಯನ್ನು ಒಪ್ಕೋಬೇಕಾಗುತ್ತೆ. ಯಾರೇ ರಾಜಕಾರಣ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ವಸ್ತುಸ್ಥಿತಿ ಬಗ್ಗೆ ಮಾತಾಡ್ಬೇಕು. ಈ ದೇಶದಲ್ಲಿ ಇಂಥ ಒಂದು ಬಚವಂತಕಾರಿ ಹೇಳಿಕೆಗೆ ಈ ದೇಶ ಅರ್ಹರೇ. ಇಂಥ ದೇಶದಲ್ಲಿ ಆಗ್ತದ? ಗಾಂಧೀಜಿ ಹುಟ್ಟಿದ ನಾಡು ಅಂತ ನಾವು ಹೇಳ್ತೀವಿ. ಗಾಂಧೀಜಿ ನಮ್ಮ ದೇಶದ ತಂದೆ ಅಂತ ನಾವು ಹೇಳ್ತಕ್ಕಂಥ ಶಾಂತಿ ಪ್ರಿಯ ಇರತಕ್ಕಂಥ ಗಾಂಧಿ ನಾಡಿನಲ್ಲಿ ಇಂಥ ಒಂದು ಮಾತು ಬರ್ತದೆ ಅಂತ ಹೇಳಿದ್ರೆ, ಎಲ್ಲ ಭಾಷಣ ಮಾಡಿದ್ರೆ ನೀವು ಇಮಿಡಿಯೇಟ್ ಗಾಂಧಿ ನಾಡಲ್ಲಿ ಯಾಕೆ ಸರ ಎಲ್ಲ ಕಡೆ ಬಿಜೆಪಿ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಭ್ರಷ್ಟಾಚಾರದ ಹಣ ಇಲ್ಲದೆ ಜನಾರ್ದನ್ ರೆಡ್ಡಿ ಅಧಿಕಾರಕ್ಕೆ ಬರ್ತಾರೆ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಕೊನೆ ಒಂದು ಸುದ್ದಿ ಹೇಳ್ಬಿಟ್ಟು ನಾನು ಪ್ರೈಮ್ ನ್ಯೂಸ್ ಅನ್ನ ಮುಗಿಸ್ಬೇಕು ಅಂತಿದ್ದೀನಿ. ಯುದ್ಧೋನ್ಮಾದದ ಸ್ಥಿತಿಯಲ್ಲಿರೋ ಮನಸ್ಸುಗಳಿಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಚಾಟಿ ಬೀಸಿದ್ದಾರೆ. ಪಾಕಿಸ್ತಾನದ ಜೊತೆ ಯುದ್ಧ ಬೇಕು ಅಂತ ಹೇಳುವವರು ಗಡಿಗೆ ಹೋಗಲಿ ಅಂತ ಸಲೀಮಿಯಾ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯನ್ನು ಶಮನಗೊಳಿಸೋದಕ್ಕೆ ಶಾಂತಿ ಮಾತುಕತೆಯೊಂದೇ ಪರಿಹಾರ ಅಂತಲೂ ಅವರು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಹೊಸ ಸಿನಿಮಾ ಟ್ಯೂಬ್ಲೈಟ್ ಪ್ರಚಾರಾರ್ಥ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುದ್ಧಕ್ಕೆ ಆಗ್ರಹಿಸುವವರನ್ನು ಗಡುಗೆ ಕಳಿಸಬೇಕು, ಆಗ ಅವರ ಕೈಗಳು ನಡುಗಲಾರಂಭಿಸ್ತವೆ. ಒಂದು ದಿನದಲ್ಲಿ ಯುದ್ಧ ಕೊನೆಗೊಳ್ಳುತ್ತೆ. ಯುದ್ಧ ಆಗಬೇಕು ಎಂದವರು ಮೇಜಿನ ಸುತ್ತ ಮಾತುಕತೆಗೆ ಕುಳಿತುಕೊಳ್ತಾರೆ ಅಂತಾನು ಟೀಕಿಸಿದ್ದಾರೆ. ಇನ್ನು ಸಲ್ಮಾನ್ ಹೇಳಿಕೆ ಶಿವಸೇನೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಸಲ್ಲು ತಮ್ಮ ಎಲ್ಲೇ ಮೀರ್ತಿದ್ದಾರೆ ಅಂತಾನು ಕೂಡ ಶಿವಸೇನೆ ಕಿಡಿಕಾರಿದೆ. ಎಸ್, ಯುದ್ಧ ಯಾರು ಉನ್ಮಾದವನ್ನು ಉಂಟು ಮಾಡ್ತಾರೆ ಅವ್ರು ಗಡಿಗೆ ಹೋಗಬೇಕು ಅಂತ ಸಲ್ಮಾನ್ ಖಾನ್ ಹೇಳಿದ್ದಾರೆ. ಆರ್ ಯು ರೆಡಿ? ಸರ್, ಈ ದೇಶದಲ್ಲಿ ಭಯೋತ್ಪಾದನೆ ಮತ್ತು ಒಳನುಸುಳಿ ಬರುವಂಥ ದುಷ್ಟ ಶಕ್ತಿಗಳನ್ನು ಅಡ್ಡ ಹಾಕ್ಬೇಕಾದ್ರೆ ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಗಡಿಗೆ ಹೋಗ್ಬೇಕಾಗುತ್ತೆ. ಅಲ್ಲ, ಗಡಿಗೆ ನಾವು ಹೋಗೋಣ ಸರ್, ಗಡಿಗೆ ನಾವು ಹೋಗೋಣ, ಅದು ಬೇರೆ ಪ್ರಶ್ನೆ. ಹೇಳಿ ಏನಲ್ಲ, ಹೇಳಿ ಹೇಳಿಕೆ ಕೊಡೋದು ಸಂದರ್ಭ ಎಲ್ಲರೂ ಹೋಗ್ಬೇಕಾಗುತ್ತೆ. ಅವ್ರು ಯಾಕೆ ಹೇಳಿಕೆ ಕೊಟ್ರು ನನಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಶಾಂತಿ ಎಷ್ಟು ದಿನ ಮಂತ್ರ ಹೇಳ್ತೀರಿ ನೀವು? ಶಾಂತಿ ಮಂತ್ರ ಎಷ್ಟು ದಿನ ಹೇಳ್ತೀರಿ ನೀವು ಪಾಕಿಸ್ತಾನಕ್ಕೆ? ಆಗಿದ್ರೆ ನಮ್ಮ ಸೈನಿಕರು ಸಾಯ್ತಾನೆ ಇರ್ಬೇಕಾ? ಏನ್ ಮಾಡ್ತೀರಿ? ಏನ್ ಮಾಡಕ್ಕಾಗತ್ತೆ? ಘೋಷಣೆ ಮಾಡ್ಲೇಬೇಕಾಗುತ್ತೆ. ಘೋಷಣೆ ಮಾಡ್ತೀರಿ. ನೋಡ್ರಿ, ನಾನು ಇದನ್ನ ಹೇಳ್ತಾ ಇದ್ದೀನಿ, ಅಲ್ಲಿ ಪಾಕಿಸ್ತಾನದ ಜನ ನಮ್ಮಂತೆ ಇರುವರು, ಬಟ್ ಅಲ್ಲಿ ಮಿಲಿಟರಿ ಮತ್ತು ISI ಏನಿದೆ ಅವರು ಅಯೋಗ್ಯ ನನ್ನ ಮಕ್ಕಳು, ಪರಮಾವಧಿ. ಯಾರ ಉಗ್ರಗಾಮಿಗಳ ಕೈಗೇನೆ ಅಣುಬಾಂಬ್ ಸಿಗ್ಬೋದು, ಹುಚ್ಚರ ಕೈ ಅದು. ನೀವೇನೋ ಸ್ವಲ್ಪ ಮುಂದೆ ಹೋದ್ರೆ ತಂದ್ಬಿಟ್ಟು ನಿಮ್ಮ ಸಾಗರದಿಂದ ಹಿಡಿದು ಶಿವಮೊಗ್ಗದಿಂದ ಹಿಡಿದು ಎಲ್ಲ ಕಡೆ ಬಾಂಬ್ ಹಾಕ್ಬಿಟ್ರೆ ಕೂತ್ಕೊಂಡು ಭಜನೆ ಮಾಡೋದೆ. ಅವಾಗ ಹುಚ್ಚರ ಕೈಲಿ ಬಾಂಬ್ ಇದೆ, ಆವಾಗ ಜಾಣತನ ಬೇಕು. ಏನು ತಲೆ ಸರಿ ಇರೋರ ಕೈಲಿ ಬಾಂಬ್ ಇದ್ರು ಓಕೆ, ನೋ ಪ್ರಾಬ್ಲಮ್.
ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಯಾವ ಕ್ಷಣದಲ್ಲಿ ಬೇಕಾದರೂ ಪಾಕಿಸ್ತಾನದಲ್ಲಿರುವ ಉಗ್ರಗಾಮಿ ಸಂಘಟನೆಗಳು ಅಲ್ಲಿರುವ ಜನ ಹಂಗಲ್ಲ, ನಮ್ಮಂಗೆ ಇದ್ದಾರೆ ಬಂದಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬಾಂಬ್ ಕೈ ಸಿಕ್ಬಿಟ್ಟು ಹಾಕ್ಬಿಟ್ರೆ ಬೇಳೂರು ಗೋಪಾಲಕೃಷ್ಣ ಇಲ್ಲ, ಶಶಿಧರ್ ಭಟ್ನೂ ಇಲ್ಲ. ಎಸ್, ಅಲ್ಲಿರೋ ಜನ ಬೇರೆ ಅಲ್ಲ, ನಮ್ಮ ಜನ ಬೇರೆ ಅಲ್ಲ. ಜನ ಬೇರೆ ಅಲ್ಲ. ನಾವೊಂದು ಸಂದೇಶ ಕೊಡ್ಲೇಬೇಕಲ್ಲ, ಯುದ್ಧ ಮಾಡ್ತೀವಿ ಅಂತ ಹೇಳಲೇಬೇಕಲ್ಲ. ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಏನು ಹೇಳಿಗಳಲ್ಲ, ಯುದ್ಧ ಮಾಡ್ಲೇಬೇಕಾಗ್ತದೆ. ಯುದ್ಧ ಒಂದೇ ಮಂತ್ರ ಅಲ್ಲ, ಯುದ್ಧ ಒಂದೇ ಮಂತ್ರ ಅಲ್ಲ. ಇವೆಲ್ಲ ಬೆಳಗಿನಿಂದ ಸಾಯಂಕಾಲ ಶೂಟಿಂಗ್ ನಲ್ಲಿ ಮಜಾ ಮಸ್ತುಗಳಲ್ಲಿ ತೇಲಾಡ್ತಕ್ಕಂಥ ಇವ್ರಿಗೆ ವ್ಯವಹಾರ ಜ್ಞಾನ ಇರುವುದಿಲ್ಲ. ಇವನ್ನೆಲ್ಲ ಮಾತಾಡ್ತಾರೆ ಅಂತ ವ್ಯವಹಾರ ಜ್ಞಾನ ಇದೆಯಾ? ಇದು ವ್ಯವಹಾರ ಜ್ಞಾನ ಇದ್ದಂಥವ್ರ ಮಾತುಗಳ ಇವನ್ ಯಾಕೆ ಗಂಭೀರವಾಗಿ ತಗೊಳ್ಳೋದೇ ನನಗೆ ಯಾಕೋ ಸರಿ ನೋಡಿ, ಹಿಂದೆ ಒಬ್ಬ ಸೇನಾಧಿಕಾರಿಯ ಮಗಳು ನನ್ನ ತಂದೆಯನ್ನು ಕೊಂದಿದ್ದು ಪಾಕಿಸ್ತಾನ ಅಲ್ಲ, ಯುದ್ಧ ಅಂತ ಹೇಳಿದ್ರು. ಅದ್ರ ಹಿಂದೆ ಇರ್ತಕ್ಕಂಥ ಅರ್ಥ ಇಷ್ಟೇನೆ, ಎರಡೂ ದೇಶದ ನಡುವಿನ ಯುದ್ಧ ನಿಲ್ಲಬೇಕು, ಮನುಷ್ಯ ಕೊಲ್ತಕ್ಕಂಥ ಒಂದು ವಾತಾವರಣ ಇರಬಾರ್ದು ಅಂತ. ಒಂದು ವಿಷಯ ತಮ್ಮ ಗಮನಕ್ಕೆ ತರ್ತೇನೆ. 70ರ ದಶಕದಲ್ಲಿ ಅಮೇರಿಕಾದ CIA ಪಾಕಿಸ್ತಾನದಲ್ಲಿ 170 ತರಬೇತಿ ಕೇಂದ್ರಗಳನ್ನ ಆರಂಭ ಮಾಡಿತ್ತು. ತರಬೇತಿ ಕೇಂದ್ರಗಳನ್ನ, ಆ ತರಬೇತಿ ಕೇಂದ್ರಗಳಲ್ಲಿ ಬೇರೆ ದೇಶದ ಗಡಿಯನ್ನು ನುಗ್ಗೋದು ಹಾಗೆ, ಆಸ್ಪತ್ರೆಗಳನ್ನು ನಾಶ ಮಾಡೋದು ಹಾಗೆ, ಹೊಡೆಯೋದು ಹಾಗೆ ಅಂತ ಮಾಡಿದ್ರು. ಒಂದ್ ನಿಮಿಷ ಸರ್, ಅದನ್ನ ಮಾಡಿದ್ರು. ಅದ್ರ ಪರಿಣಾಮ ಇವತ್ತು ಪಾಕಿಸ್ತಾನ ಅನುಭವಿಸ್ತಾ ಇದೆ. ನೀವು ಶಸ್ತ್ರಾಸ್ತ್ರ ಹಿಡಿದ್ರೆ ಸಿವಿಲ್ ವಾರ್ಗಳಾಗ್ತವೆ. ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇಟ್ಸ್ ಕ್ಲೋಸ್ ನಾಳೆ ಪ್ರಿಯ ವೀಕ್ಷಕರೇ, ಇರುವೆ ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀರಿ. ನಾಳೆ ಸುದ್ದಿಗಳನ್ನು ತೆಗೆದುಕೊಂಡು ಬರ್ತೀರಿ, ಅತಿಥಿಗಳ ಜೊತೆ ಬಂದು ಚರ್ಚೆ ಮಾಡ್ತೀರಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ, ನಮಸ್ಕಾರ.